ಒಂದೇ ವಿಚಾರ ಹಲವಾರು ಅಭಿಪ್ರಾಯಗಳು, ಒಂದೇ ವಿಷಯ ಹಲವಾರು ಮುಖಗಳು. ವಿಚಾರ ಅಭಿಪ್ರಾಯಗಳು ಏನೇ ಇರಲಿ ಅವು ಬಂದು ಮೀಟ್ ಆಗುವಂತ ಜಾಗ ಅಖಾಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅಪರ್ಣಾ ರಾವ್. ಇವತ್ತು ಯಕ್ಷಗಾನ ಕಲೆಯ ಬಗ್ಗೆ ಮಾತಾಡೋಣ ಅಂತ. ಯಕ್ಷಗಾನ ಕಲೆ ಬಹುಶಃ ಒಂದು ಸಂಪೂರ್ಣವಾದ ಕಲೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅಲ್ಲಿ ನಾಟ್ಯ, ಅಭಿನಯ, ಗಾಯನ ಎಲ್ಲವೂ ಒಳಗೊಂಡಿರುವಂತಹ ಕಲೆ ಅಂದರೆ ಯಕ್ಷಗಾನ. ಈ ಯಕ್ಷಗಾನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತಾನೆ ಇವೆ. ಹಾಗಾದ್ರೆ ಅವುಗಳನ್ನ ಎಷ್ಟು ಸ್ವಾಗತಾರ್ಹ ಅಂತ ಹೇಳ್ಬೋದು? ಬದಲಾವಣೆ ಆಗಬೇಕು ಅಂತಿದ್ರೆ ಹೇಗೆ, ಅಥವಾ ಆಗಿರುವಂತಹ ಬದಲಾವಣೆಯಲ್ಲಿ ಬದಲಾವಣೆ ಆಗಬೇಕಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತು ಚರ್ಚೆ ಮಾಡೋಣ. ಮೊದಲಿಗೆ ನಾನು ಯಥಾ ಪ್ರಕಾರ ನನ್ನ ಗೆಸ್ಟ್ಗಳನ್ನ ನಾನು ವೆಲ್ಕಮ್ ಮಾಡ್ತೀನಿ. ಜಿ.ಕೆ. ಭಟ್ ಅವರಿದ್ದಾರೆ, ಇವರು ಖ್ಯಾತ ಯಕ್ಷಗಾನ ಅರ್ಥಧಾರಿಗಳು. ನಮಸ್ತೆ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೊತೆಗೆ ವಿದ್ವಾನ್ ದತ್ತಮೂರ್ತಿ ಭಟ್ ಅವರಿದ್ದಾರೆ, ಇವರು ಶಿವಮೊಗ್ಗದ DVS ಕಾಲೇಜಿನ ಉಪನ್ಯಾಸಕರು, ಜೊತೆಗೆ ಅರ್ಥಧಾರಿಗಳು, ಜೊತೆಗೆ ಬಸವಣ್ಣ ಜೀವನ ಚರಿತ್ರೆಯನ್ನು ಯಕ್ಷಗಾನಕ್ಕೆ ತಂದವರು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್, ನಮ್ಮ ಜೊತೆ ಕೃಷ್ಣಮೂರ್ತಿ ತುಂಗಾ ಅವರಿದ್ದಾರೆ, ಇವರು ಯಕ್ಷಗಾನ ಗುರು, ಜೊತೆಗೆ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಇವರು 2 ವರ್ಷ ಅಭ್ಯಾಸ ಕೂಡ ಮಾಡಿದ್ದಾರೆ, ಜೊತೆಗೆ ಸಾಕಷ್ಟು ಜನರಿಗೆ ಯಕ್ಷಗಾನವನ್ನು ಕಲಿಸ್ತಾ ಇದ್ದೀರಿ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಶಿವಕುಮಾರ್ ಬೇಗಾರ್ ಅವರಿದ್ದಾರೆ, ಇವರು ಯಕ್ಷಗಾನ ಸಂಘಟಕ, ಚಿಂತಕ, ಜೊತೆಗೆ ಗಾನ ಸೌರಭ ಯಕ್ಷಗಾನ ಶಾಲೆಯ ಗುರು. ಹಾಗೆ ಸಾಕಷ್ಟು ಜನರ ನೀವು ಕೂಡ ತಯಾರು ಮಾಡ್ತಾ ಇದ್ದೀರಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ. ಇನ್ನು ಈ ಕಡೆ ಬಂದರೆ ಯಕ್ಷಗಾನ ಅರ್ಥಧಾರಿಗಳಿದ್ದಾರೆ, ಕಲಾ ಪ್ರೇಮಿಗಳಿದ್ದಾರೆ, ಜೊತೆಗೆ ಕಲಾವಿದರಿದ್ದಾರೆ. ಸೊ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್ ವೀಕ್ಷಕರೇ, ನಾನಿವತ್ತು ಮೊದಲಿಗೆ ಗೆಸ್ಟ್ ಅನ್ನ ಕೇಳೋಣ. ಯಕ್ಷಗಾನದಲ್ಲಿ ಈಗ ಬದಲಾವಣೆಯ ಅಲೆ, ಅದೀಗ ಅಂತಲ್ಲ, ಇದು ಸುಮಾರು ವರ್ಷಗಳಿಂದ ಬರ್ತಾನೆ ಇದೆ. ಸೊ ಯಾವ ರೀತಿ ನೀವು ಸ್ವೀಕರಿಸ್ತೀರಿ ಸರ್ ಬದಲಾವಣೆಯನ್ನ? ಬದಲಾವಣೆ ಎನ್ನುವುದು ಜಗದ ನಿಯಮ. ಹೌದು, ಯಾವುದು ಜಗತ್ತಿನಲ್ಲಿ ಒಂದಾಗಿರುವುದಿಲ್ಲ. ನೀವು ಯಾವುದಾದ್ರೂ ವಾಟ್ ಈಸ್ ಪರ್ಮನೆಂಟ್ ಅಂತ ಕೇಳಿದರೆ ಚೇಂಜ್ ಈಸ್ ಪರ್ಮನೆಂಟ್ ಎನ್ನುವುದೇ ಉತ್ತರ. ಶ್ರೀಕೃಷ್ಣ ಗೀತೆಯಲ್ಲಿ ಸ್ಪಷ್ಟವಾಗಿ ಸಾರಿಬಿಟ್ಟ, ಅರ್ಜುನ, ಮೊನ್ನೆ ಇದ್ದದ್ದು ನಿನ್ನೆ ಇಲ್ಲ, ನಿನ್ನೆ ಇದ್ದದ್ದು ಇವತ್ತಿಲ್ಲ, ಇವತ್ತಿರೋದು ನಾಳೆ ಇರುವುದಿಲ್ಲ. ಬದಲಾವಣೆ ಜಗದ ನಿಯಮ. ಹಾಗಾಗಿ ಈ ಸ್ಥಾವರ ಜಂಗಮ ಜಗತ್ತಿನಲ್ಲಿ ಸ್ಥಾವರ ಜಗತ್ತೇನಿದೆ ಬದಲಾವಣೆ ನಿಧಾನ, ಜಂಗಮ ಜಗತ್ತೇನಿದೆ ಬದಲಾವಣೆ ತ್ವರಿತ. ಈಗ ನಾವು ಶಾಸ್ತ್ರೀಯ ಕಲೆಗಳು ಅಂತ ಇವನು ಗುರುತಿಸ್ತೇವೋ ಅದರಲ್ಲೂ ಬದಲಾವಣೆಗಳಾಗಿದೆ, ಆಗ್ತಾ ಇದೆ. ಆದರೆ ಅದು ನಿಧಾನ, ನೇರವಾಗಿ ಕಣ್ಣಿಗೆ ಹೊಡೆಯುವುದಿಲ್ಲ. ಜಾನಪದ ಕಲೆಗಳು, ಇದು ಜಂಗಮ ಜಗತ್ತು. ಈ ಜಾನಪದ ಕಲೆಗಳು ಬದಲಾವಣೆ ನಿರಂತರ ಸದಾ ಆಗ್ತಾ ಇರ್ತದೆ, ಅದು ಆಗಬೇಕಾದದ್ದು ನಿಯಮ. ನನ್ನ ಒಂದು ಪ್ರಶ್ನೆ, ಇವತ್ತಿಗೆ ಯಕ್ಷಗಾನ ಅನ್ನೋದು ಶಾಸ್ತ್ರೀಯ ಕಲೆಯೋ ಜನಪದ ಕಲೆಯೋ? ಇದೊಂದು ಶಾಸ್ತ್ರೀಯ ಕಲೆ. ಯಾಕೆಂದ್ರೆ ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ವಿಕ ಇವುಗಳಿಗೆ ಇದರದ್ದೇ ಆದಂಥ ಒಂದು ಲಕ್ಷಣಶಾಸ್ತ್ರ ಇದೆ. ಈಗ ಯಕ್ಷಗಾನ ಎನ್ನುವುದು ಬೇರೆಯವರಿಂದ ಎರವಲು ಪಡೆದದ್ದಲ್ಲ. ಯಕ್ಷಗಾನ ಎನ್ನುವುದು ಹಿಂದೆ ಏನಿತ್ತು ಅಲ್ಲಿ ವೇಷಭೂಷಣಗಳಲ್ಲಿ ಬದಲಾವಣೆ ಆಗಿದೆ. ಆಮೇಲೆ ಇವತ್ತು ಕಾಲ ಸುಧಾರಣೆ ಆದಾಗೆ ಮಾನ್ಯ ಮಿತ್ರರು ಹೇಳಿದಾಗ ಬದಲಾವಣೆ ಬೇಕು. ಯಾವುದು ಬೇಕು? ಆರೋಗ್ಯಕರವಾದ ಬದಲಾವಣೆ ಬೇಕು ಹೊರತು ಮೂಲ ಅಂದವನ್ನು ವಿರೂಪಗೊಳಿಸುವ, ವಿಕೃತಗೊಳಿಸುವ ಬದಲಾವಣೆಗಳು ಬೇಡ. ಹಾಗಂತ ಇವತ್ತು ಬದಲಾವಣೆ ಎಂದರೆ ಯಾವುದನ್ನು ನಾವು ಕರಿತೇವೆ? ವೇಷಭೂಷಣದಲ್ಲಿ ಹಿಂದೆ ಕೇದಿಗೆ ಮುಂದಲೆಯಲ್ಲಿ ಬೆಳೆ ಹುಲ್ಲಿನಲ್ಲಿ ಸುತ್ತಿದ ಅಟ್ಟೆ ಬರ್ತಿತ್ತು, ಅದರ ಬದಲಾವಣೆಯಲ್ಲಿ ಇವತ್ತು ಬೇರೆ ರೀತಿಯ ಉಪಕರಣಗಳು, ಅಂದರೆ ಆಹಾರ್ಯ ಅಂತ ಕರಿತೇವೆ. ಆದರೆ ಕಥೆಯಲ್ಲೂ ಕೂಡ ಬದಲಾವಣೆಗಳಾಗಿದ್ದಾವೆ. ದಶಾವತಾರ ಕೇಂದ್ರೀಕೃತ ಯಕ್ಷಗಾನ ಎನ್ನುವುದು ಇವತ್ತು ಸಿನಿಮಾ ಕಥೆಗಳನ್ನು ಎರವಲು ಪಡೆದಿರಬಹುದು, ಅಥವಾ ಹಿಂದೆ ಕರ್ನಾಟಕ ಮೇಳದಲ್ಲಿಯೋ ಸುರತ್ಕಲ್ ಮೇಳದಲ್ಲಿಯೋ ಬೇರೆ ಬೇರೆ ಮೇಳಗಳಲ್ಲಿ ಬದಲಾವಣೆ ಕಥೆಗಳು ಬಂದಿದ್ದಾವೆ. ಆದರೆ ಬದಲಾವಣೆ ಎನ್ನುವುದು ಒಂದು ಶಾಸ್ತ್ರೀಯ ರಂಗಭೂಮಿಯ ಒಳಗೆ, ಭಾರತೀಯ ರಂಗಭೂಮಿಯಲ್ಲಿ ಈ 4 ಇರುವುದು ಬೇರೆ ಎಲ್ಲೂ ಇಲ್ಲ. ಇಲ್ಲಿ ಆಂಗಿಕ ನರ್ತನಗಳಿದ್ದಾವೆ, ಅದಕ್ಕೊಂದು ವ್ಯವಸ್ಥಿತವಾದ ಯಕ್ಷಗುರುಗಳು ಇಲ್ಲೆಲ್ಲ ಇದ್ದಾರೆ. ಅದಕ್ಕೆ ಒಂದು ಲೆಕ್ಕಾಚಾರ ಉಂಟು. A+B² ಅಂದ್ರೆ ಅಲ್ಲಿಗೆ ಒಂದು ತಾಳಕ್ಕೆ ಇಷ್ಟು ಮಾತ್ರ ಲೆಕ್ಕಾಚಾರ ಉಂಟು. ಅದರ ಬದಲಾವಣೆಗಳನ್ನೆಲ್ಲ ಯಾರು ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಆದರೆ ರಂಗಭೂಮಿ ತನ್ನ ವ್ಯಾಪಕತೆಯನ್ನು ಹೊಂದುವಾಗ ಮೂಲದ ಅಂದಕ್ಕೆ ಯಾವುದೇ ತೊಂದರೆ ಬರದೇ ಇದ್ದಾಗೆ ಬದಲಾವಣೆ ಆಗಬೇಕು. ಅದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ, ಸ್ವಲ್ಪ ಮಟ್ಟಿಗೆ ವಿರೂಪವಾಗಿದೆ. ಸೊ ಎರಡೂ ರೀತಿ ಹೇಳಿದ್ರೆ ನೀವೀಗ ಬದಲಾವಣೆ, ಅದೇ ಯಾವ ರೀತಿ ಆರೋಗ್ಯಕರವಾಗಿರ್ಬೇಕು ಆ ಬದಲಾವಣೆ ಅನ್ನೋದನ್ನ ನೀವು ಹೇಳಿದ್ರಿ. ಎಸ್ ಕೃಷ್ಣಮೂರ್ತಿ ಸರ್, ನೀವು ಹೇಳಿ, ಈ ಒಂದು ಬದಲಾವಣೆ ನಿಮಗೇನು ಅನ್ಸುತ್ತೆ ಯಕ್ಷಗಾನ? ನಾನು ಈ ವಿಚಾರದಲ್ಲಿ ವಿದ್ವಾಂಸರು ಹೇಳುವಂಥ ಮಾತನ್ನು ಒಪ್ತೇನೆ. ಆದರೆ ಬದಲಾವಣೆ ಬೇಕು, ಎಷ್ಟು ಬೇಕು ಅನ್ನೋದು ನಮಗೆ ಸುಸ್ಪಷ್ಟವಾಗಿ ಗೊತ್ತಿರಬೇಕು. ಆ ಬದಲಾವಣೆ ಮಾಡ್ಲಿಕ್ಕೆ ಹೊರಟವರಿಗೆ ಚಾಣಾಕ್ಷನಾದಂಥ ಚಾಣಕ್ಯ ಒಂದು ಮಾತು ಹೇಳ್ತಾನೆ, ಎಲ್ಲ ತಪ್ಪುಗಳನ್ನು ನೀವೇ ಮಾಡಬೇಡಿ,
ಬೇರೆಯವರು ಮಾಡಿದ ತಪ್ಪನ್ನು ನೋಡಿ ನೀವು ಕಲ್ತ್ಕೊಳ್ಳಿ. ಎಲ್ಲ ತಪ್ಪನ್ನು ನೀವೇ ಮಾಡಿಕೊಂಡು ಸರಿ ಮಾಡಿಕೊಳ್ಳುವಷ್ಟು ದೊಡ್ಡ ಜೀವನ ನಿಮಗೆ ಕೊಡಲಿಲ್ಲ ದೇವರು ಅಂಥೇಳಿ. ಹಾಗೆ ಆ ದೃಷ್ಟಿಯಲ್ಲಿ ನಾವು ನೋಡುವಾಗ ಬದಲಾವಣೆಗಳನ್ನು ಮಾಡಿಕೊಂಡು ನಮ್ಮ ಸೋದರ ಕಲೆಗಳು ಯಾವ ಮಟ್ಟಕ್ಕೆ ಹೋಗಿದೆ ಈಗ, ಅಥವಾ ನಮ್ಮ ಯಕ್ಷಗಾನವೇ ಯಾವ ಮಟ್ಟಕ್ಕೆ ಹೋಗಿದೆ. ಫಾರ್ ಎಕ್ಸಾಂಪಲ್ ಪೌರಾಣಿಕ ಇದು ನಾಟಕ ಕಂಪನಿಗಳು ಒಂದು ಸುಮಾರು ನಾವು ಕೇಳಿ ತಿಳಿದಾಗ ಒಂದು 40-50 ನಾಟಕ ಕಂಪನಿಗಳಿದ್ದಿದ್ದು, ಇವತ್ತೆಷ್ಟಿದೆ? ಯಾಕೆ ಹಾಗಾಯಿತು? ನಮ್ಮ ಯಕ್ಷಗಾನಗಳಲ್ಲೇ ತಗೊಳ್ಳಿ, ಇದರ ಎಲ್ಲದರದ್ದು ಮೂಲ ಉದ್ದೇಶ ಏನಾಗಿದೆ ಅಂದರೆ ರೊಕ್ಕವೇ ದುಃಖಕ್ಕೆ ಕಾರಣ ಆಗಿದೆ. ಬದಲಾವಣೆಗಳನ್ನು ಅತಿಯಾಗಿ ಮಾಡಿದ್ರಿಂದ ಜನರಿಗೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಅದು ಜಾಸ್ತಿ ಆಯಿತು ಆ ಬದಲಾವಣೆಗಳಾದದ್ದು. ಅದೇ ನೀವು ಹೇಳ್ದಾಗೆ ಹೌದು, ಉದ್ದ ಆಳ ಅಗಲ ಎಲ್ಲವೂ ಗೊತ್ತಿದ್ರಷ್ಟೇ ಅದ್ರ ಬದಲಾವಣೆ ತಂದ್ರು ಆರೋಗ್ಯಕರವಾಗಿ ಆ ಚೌಕಟ್ಟಿನ ಅಡಿಯಲ್ಲಿ ತರಬಹುದು. ಎಸ್, ಬರ್ತಾರೆ ಪುನಃ. ಎಸ್ ಶಿವಕುಮಾರ್ ಸರ್, ನೀವೇನ್ ಹೇಳ್ತೀರಿ ಅಂದ್ರೆ ಆರೋಗ್ಯಕರ ಬದಲಾವಣೆ ಅಂದ್ರು. ಈ ಆರೋಗ್ಯಕರ ಬದಲಾವಣೆ ಅಂದಾಗ್ಲೂ ಅದರ ಮಾನದಂಡ ಏನು? ಆರೋಗ್ಯಕರ ಅಂತ ನಾವು ಹೇಳ್ಬೇಕಾದ್ರೆ ಇದು ಆರೋಗ್ಯಕರಪ್ಪ ಅಂತ ಹೇಳ್ಬೇಕಾದ್ರೆ ಅದರ ಮಾನದಂಡ ಏನು? ಮಾನದಂಡ ಅನ್ನೋದನ್ನ ಏಕಮುಖವಾಗಿ ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲ. ಅಭಿನಯಿಸುವ ಕಲಾವಿದನ ಮಾನದಂಡವ, ಅಥವಾ ಪ್ರಸಂಗಕರ್ತನ ಮಾನದಂಡವ, ಮೇಳದ ಯಜಮಾನನ ಮಾನದಂಡವ, ಪ್ರೇಕ್ಷಕರು ಗ್ರಹಿಸುವಂತಹ ಮಾನದಂಡವ, ಇದು ಬಹಳ ಸಂಕೀರ್ಣವಾದಂಥ ವಿಷಯ. ಆದರೆ ಕಲಾವಿದನಾದವನು ಯಕ್ಷಗಾನದ ಬಗ್ಗೆ ತಿಳಿದುಕೊಳ್ಳಬೇಕಾಗಿದ್ದೇನು, ಅಥವಾ ಹೊರಗಿನವರಾದರೂ ನಮಗೆ ರಂಗಸ್ಥಳ ಅಂತಿರೋದು ಬಹುಶಃ ಯಕ್ಷಗಾನಕ್ಕೆ ಮಾತ್ರ. ರಂಗಭೂಮಿಯಲ್ಲಿ ರಂಗಸ್ಥಳ ಅಂತ ಪರಿಭಾಷೆ ಇರೋದು ಅದು ಯಕ್ಷಗಾನಕ್ಕೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೊಂದು ಅಳತೆ ಇದೆ, ಲೆಕ್ಕಾಚಾರ ಇದೆ. ನಮ್ಮ ಚೌಕಿಗೂ ಹಿಂದೆ ಲೆಕ್ಕಾಚಾರ ಇತ್ತು. ಚೌಕಿ ಇಂಥ ಕಡೆಯೇ ಮಾಡಬೇಕು, ಇಂಥ ದಿಕ್ಕಿಗೆ ಮುಖ ಮಾಡಬೇಕು, ಹಾಗೆಲ್ಲ ಒಂದು ಪ್ರಧಾನ ವ್ಯವಸ್ಥೆ ಇತ್ತು. ಅದು ಬಯಲಾಟವೇ ಆಗಿರಲಿ, ಕಷ್ಟದ ಅಂಥ ಕಾಲದಲ್ಲಿಯೂ ಸಹ ಅದನ್ನು ಹಿಂದಿನವರು ಮಾಡಿಕೊಂಡು ಬಂದಿದ್ದರು. ಕ್ರಮೇಣ ಅದು ಬೆಳೆದು ಎಲ್ಲಿಯವರೆಗೆ ಬಂತು ಅಂತ ಹೇಳಿದರೆ, ಈಗ ನಾವು ನಗರ ಪ್ರದೇಶಗಳಲ್ಲಿ ನಮಗೆ ರಂಗಸ್ಥಳ ಅಂತ ಹೇಳಿದರೆ ಕೆಲವು ಕಡೆ ರಂಗಸ್ಥಳವೇ ದೊಡ್ಡದಿರ್ತದೆ, ಪ್ರೇಕ್ಷಕರು ಕೂತ್ಕೊಳ್ಳುವ ಸ್ಥಳವೇ ಕಡಿಮೆ ಇರ್ತದೆ. ಇನ್ನೊಂದು 10-15 ವರ್ಷಗಳಿಗೆ ಸಾಕು ಅಂತ ನನಗೆ ಅನಿಸ್ತಾ ಇದೆ. ಅಷ್ಟು ಬದಲಾವಣೆ ಆಗಿದೆ. ಆದರೆ ಆ ಬದಲಾವಣೆಯನ್ನು ಶುದ್ಧೀಕರಿಸಬೇಕು. ಇದಿಷ್ಟಾಗಿದ್ದು ಹೆಚ್ಚಾಯಿತು, ಬದಲಾವಣೆ ಆಗಿದ್ದು ಆರೋಗ್ಯಕರವಾಗಿಲ್ಲ ಅಂತ ಹೇಳ್ತೀರಿ ನೀವು? ಪೂರ್ಣ ಪ್ರಮಾಣದ ಆರೋಗ್ಯಕರವಾಗಿಲ್ಲ. ಅದು ಏನು ಅನ್ನೋದು ಗೊತ್ತಾಗಬೇಕು. ಏನು ಅಂತ ಹೇಳಿದ್ರೆ, ಈಗ ಒಂದು ಹಿಮ್ಮೇಳವಾಗಲಿ ಮುಮ್ಮೇಳವಾಗಲಿ ಒಮ್ಮೊಮ್ಮೆ ನಮ್ಗನಿಸಿದ ಪ್ರಕಾರವಾಗಿ ನಾನೊಬ್ಬ ಪಾತ್ರಧಾರಿಯಾಗಿ ಹೇಳುವುದಿದ್ರೆ ವ್ಯಕ್ತಿಗತವಾಗ್ತಿದೆಯೋ ಅಂತ ಎಲ್ಲೋ ಒಂದು ಕಡೆ ಯಕ್ಷಗಾನ ಒಬ್ಬ ಪ್ರಧಾನ ಪಾತ್ರಧಾರಿ. ಒಪ್ಪುತ್ತೇನೆ ಮೇಡಮ್. ಅಂದ್ರೆ ಯಕ್ಷಗಾನ ಎನ್ನುವುದು ಸಮೂಹ ಕಲೆ. ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂದ ಕೂಡಲೇ ಅವನೇ ಎಲ್ಲವನ್ನು ಮಾಡೋದಿಲ್ಲ. ಟೀಮ್ ವರ್ಕ್ ಅಂತ ಹೇಳಿ ಏಕ ವ್ಯಕ್ತಿ ಅಂತಂದ್ರೆ ಅವನೇ ಹಾಡ್ಬೇಕು, ಮೊದಲೇ ಬಾರಿಸ್ಬೇಕು, ಚಂಡೆ ಬಾರಿಸ್ಬೇಕು, ಹಾರ್ಮೋನಿಯಂ ಬಾರಿಸ್ಬೇಕು, ಅವನೇ ಮಾಡಬೇಕು. ಇವರು ಹೇಳಿದಾಗೆ ಇದು ಮೇಳ ಕಲೆ ಅಂತಲೇ ಮೊದಲಿಂದಲೂ ಇದ್ದದ್ದು, ಎಲ್ಲರೂ ಒಪ್ಪಿಕೊಂಡಿದ್ದು. ಹಾಗಾಗಿ ಮೇಳ ಅನ್ನೋ ಹೆಸರೇ ಬಂದಿದ್ದು. ಈ ಮೇಳ ಕಲೆ ಏನಾಗಿದೆ ಅಂದ್ರೆ ಇವತ್ತು ವ್ಯಕ್ತಿಯ ಹಿಡಿತದಲ್ಲಿ ಒಂದು ಪ್ರದರ್ಶನ ನಡೀತದೆ, ವ್ಯಕ್ತಿಗತವಾಗಿ ಬದಲಾವಣೆ. ಈಗ ನೀವು ರಾಮಾಯಣ ಓದುವಾಗ್ಲೂ ಕುವೆಂಪು ಬರೆದ ರಾಮಾಯಣದಲ್ಲಿ ಒಂದಿದೆ, ಮೂಲ ರಾಮಾಯಣದಲ್ಲಿ ಮತ್ತೊಂದಿದೆ, ಮತ್ತೆ ತೊರವೆ ರಾಮಾಯಣದಲ್ಲಿ ಮತ್ತೊಂದಿದೆ. ಸೊ ಅದು ಒಂದು ಬೇರೆ ನಮೂನೆ. ನಾನು ಕೇಳ್ತಿರೋದು ಈಗ ಯಕ್ಷಗಾನ ಕಲೆಯಲ್ಲಿ ಈಗ ರಂಗದ ಮೇಲೆ ಈಗ ಬಂದಾಗ ಈಗ ಒಬ್ಬ ಪ್ರೇಕ್ಷಕ ಆದವನು ನಿಂತು ನೋಡುವಾಗ ಅವನಿಗೆ ಕಾಣುವ ಇದರಲ್ಲಿ ಬದಲಾವಣೆ ಏನಿದೆ ಅಂತ. ಭಾಗವತಿಕೆಯಲ್ಲಿ ಇರಬಹುದು, ಹೌದು, ಪ್ರಸಂಗ ಆಯ್ಕೆಯಲ್ಲಿರಬಹುದು, ಸರಿಯಾ? ಹೌದು. ಇತರೆ ವಿಷಯಗಳು ಈಗ ನೀವೆಲ್ಲ ಯಕ್ಷಗಾನದ ಬಗ್ಗೆ ತೀವ್ರವಾಗಿ ಅಧ್ಯಯನ ಮಾಡಿದ್ರೆ ಅದರ ಜೊತೆಗೆ ಮಿಂದೆ ಎದ್ದಿದ್ದೀರಿ. ಸೊ ನೀವು ಹೇಳಬೇಕು ಎಂತೆಂತ ಬದಲಾವಣೆ ಆಗ್ತಾ ಇದೆ. ಅಧ್ಯಯನ ಮಾಡಿದ್ದೇವೆ, ಮಿಂದೆದ್ದಿದ್ದೇವೆ ಅನ್ನೋದಕ್ಕಿಂತಲೂ ನಾವು ಅದ್ರ ಜೊತೆ ಬದುಕಿದ್ದೇವೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಅಷ್ಟೇ. ಖಂಡಿತ. ಯಕ್ಷಗಾನವನ್ನು ನಮ್ಮ ಬದುಕಿನಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ನನ್ನ ವೈಯಕ್ತಿಕವಾಗಿ ಹೇಳುವುದಿದ್ರೆ ಯಾವುದೇ ಒಂದು ಪೂರ್ಣವಾದ ಕಲೆಯ ಬಗ್ಗೆ ಪರಿಚಯ ಇದ್ದಲ್ಲ. ಆಮೇಲೆ ನಾನು ಒಂದು 20 ವರ್ಷ ಮೇಳದ ತಿರುಗಾಟದಲ್ಲಿದ್ದೆ. ಹೇಗೆ ಹಂತ ಹಂತವಾಗಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಳಗು ಮತ್ತು ಹೊರಗು ಎರಡನ್ನು ನಾವು ನೋಡ್ಕೊಳ್ಬೇಕು. ಆ ಚೌಕಿಗೆ ಬರುವ ಕ್ರಮದಲ್ಲಿಯೂ ಸಹ ಒಂದು ಹಿಂದೆ ನಮ್ಮ ಕಲಾವಿದರಾದವರಿಗೆ ಒಬ್ಬ ಪ್ರಧಾನ ವೇಷಧಾರಿ ಅಲ್ಲಿ ಇದ್ದಾಗ ಹೇಳ್ಬೋದಲ್ಲ, ಅದನ್ನೆಲ್ಲ ಖಂಡಿತ ನಮಗೆ ಒಂದು ಗುರುಭಕ್ತಿ ಇರ್ತಾ ಇತ್ತು. ಅವ್ರು ನಮಗೆ ಯಕ್ಷಗಾನ ಹೇಳಿಕೊಡ್ಬೇಕಂತ ಇರಲಿಲ್ಲ. ಅವ್ರು ಇದ್ದಾರೆ ಅಂದರೆ ನಮಗೆ ಸ್ವಲ್ಪ ಭಯ ಭಕ್ತಿ ಹೆಚ್ಚು ನಿಜವಾಗಿ ಇರ್ತಿತ್ತು. ಅದರಲ್ಲಿ ಅಭಿನಯ ಇರಲಿಲ್ಲ, ಕಥಕತೆ ಇರ್ತಿಲ್ಲ, ಅದೊಂದು ಗೌರವ ಇರ್ತಾ ಇತ್ತು. ರಂಗ ಪ್ರವೇಶ ಮಾಡುವಂಥ ಯಾವ ಮಕ್ಕಳೇ ಆಗಲಿ ಸ್ವಲ್ಪ ಒಂದು ಹೆಜ್ಜೆ ಕಲಿತು 2 ದಿನ ವೇಷ ಮಾಡಿ ತುಂಬ ಸ್ವಲ್ಪ ಚಂದ ಕಂಡುಬಿಟ್ರೆ ಸರಿ. ನಮಗೂ ಬಾಲ್ಯದಲ್ಲಿ ಹಾಗೆ ಕಾಣಿಸ್ತಿತ್ತು, ಸ್ವಲ್ಪ ಚಂದ ಕಾಣ್ತು. ಅವಾಗ ಪ್ರಕಾರ ಕಲಿಕೆಯ ವಿಚಾರದಲ್ಲೂ ಆ ಗುರು ಭಕ್ತಿ ಆಗ್ಲಿ ಅಥವಾ ಕಲೆಯ ಬಗ್ಗೆಯ ಭಕ್ತಿಯಿಂದ ಅಲ್ಲದೆ ಇದ್ರು ಒಂದು ಎಲ್ಲಿಯೋ ಒಂದು ಕಡೆ ಅದು ಫ್ಯಾಷನ್ ಆಗಿ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬರ್ತಿದ್ದಾರೆ ಜನರು ಅಂತ. ಅದ್ರ ಬಗ್ಗೆ ಮಾತಾಡೋಣ. ಒಂದು ವಿರಾಮ ತೆಕ್ಕೊಂಡು ಬರೋಣ. ಎಸ್ ವೀಕ್ಷಕರೇ, ಅಖಾಡ ಮುಂದುವರಿಯುತ್ತೆ ಒಂದು ವಿರಾಮದ ನಂತರ. ಎಸ್ ವೀಕ್ಷಕರೇ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ.
ನಾವು ಚರ್ಚೆ ಮಾಡ್ತಾ ಇದ್ವಿ ಯಕ್ಷಗಾನದ ಕಲೆಯ ಬಗ್ಗೆ. ಯಕ್ಷಗಾನ ಅನ್ನುವಂತಹ ಕಲೆಯ ಒಂದು ಸಂಪೂರ್ಣವಾದ ಕಲೆ ಅದು. ಆ ಕಲೆಯಲ್ಲಿಯೂ ಕೂಡ ಇವತ್ತು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಅದು ಇವತ್ತಿನ ಮಾತಲ್ಲ, ಸುಮಾರು ವರ್ಷಗಳ ಹಿಂದಿನ ಮಾತು. ಬದಲಾವಣೆ ಅನ್ನೋಂಥದ್ದು ನಾವು ಅಪೇಕ್ಷಿಸದಿದ್ರೂ ಕೂಡ ಬದಲಾವಣೆ ಒಂದು ಬರ್ತಾ ಇರುತ್ತೆ. ಅದನ್ನು ಯಾವ ರೀತಿ ನಾವು ಎದುರಿಸ್ತೀವಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಎಸ್, ಈ ಕಡೆಯೂ ಕೂಡ ಗೆಸ್ಟ್ಗಳಿದ್ದಾರೆ, ನಾವು ಅವರನ್ನು ಕೇಳೋಣ. ಎಸ್, ಯಾರು ಹೇಳ್ತೀರಿ ಯಕ್ಷಗಾನದ ಬದಲಾವಣೆಯ ಕುರಿತಾಗಿ? ಕಂಪೇರ್ ಟು ಓಲ್ಡನ್ ಡೇಸ್ ಬದಲಾವಣೆ ಖಂಡಿತವಾಗಿಯೂ ಆಗಬೇಕು, ಅನಿವಾರ್ಯತೆ ಇದೆ, ಬದಲಾವಣೆ ಆಗಿದೆ. ಆದರೆ ಅದರ ಮೂಲ ಸ್ವರೂಪದಿಂದ ಬದಲಾವಣೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಇವಾಗ ಯಕ್ಷಗಾನ ಕಲಾವಿದರಲ್ಲಿ, ಈಗಿನ ಕಲಾವಿದರಲ್ಲಿ ಶ್ರೀಯುತ ಬೇಗಾರ್ ಅವರು ಹೇಳಿದಾಗೆ ಅಧ್ಯಯನಶೀಲತೆ ಖಂಡಿತವಾಗಿಯೂ ಕಡಿಮೆ ಆಗಿದೆ. ಮೊದಲು ಯಕ್ಷಗಾನ ಕಲಾವಿದರು ಬೇರೆ ಯಾವುದೇ ಕೆಲಸ ಅಥವಾ ಯಾವುದೇ ಉದ್ಯೋಗ ಸಿಗದೇ ಇದ್ದ ಸಂದರ್ಭಗಳಲ್ಲಿ ಯಕ್ಷಗಾನ ಮಾಡಿ ಅವರದ್ದಾದಂಥ ಯಾವುದೇ ಡಿಗ್ರಿಗಳು ಪಾಸಾಗದೇ ಇದ್ದದ್ದು ಕೂಡ, ಓದೋಕೆ ಬರೆಯೋಕೆ ಬಾರದೇ ಇದ್ದರೂ ಕೂಡ ಸೃಜನಶೀಲವಾಗಿ ಅಧ್ಯಯನ ನಡೆಸಿ ಎಲ್ಲ ಪ್ರಸಂಗಗಳ ಮೇಲೆ ಹಿಡಿತವನ್ನಿಟ್ಟು ಅವರು ಕಲಾವಿದರಾಗ್ತಾ ಇದ್ರು. ಇವಾಗ ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪ ಕುಣಿಯೋದಕ್ಕೆ ಬಂದರೆ ಕಲಾವಿದರಾಗ್ಬಿಟ್ರು. ಯಾಕೆ ಮೊದಲು ತೆಂಕಿನಲ್ಲೋ ಬಡಗಿನಲ್ಲೋ 10 ಟೆಂಟಿನ ಮೇಳಗಳಿದ್ದಾಗ ಯಾವುದೇ ಟಿವಿ ಮಾಧ್ಯಮ ಆಗಲಿ ಸೋಷಿಯಲ್ ಮೀಡಿಯಾಗಳಾಗಲಿ ಇರಲಿಲ್ಲ. ಹಳ್ಳಿಗಳಲ್ಲಿ ಜನಕ್ಕೆ ಮನೋರಂಜನೆ ಯಕ್ಷಗಾನ ಬಿಟ್ರೆ, ನಾಟಕ ಬಿಟ್ರೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಆಗಿನ ಕಾಲದಲ್ಲಿ ಇರಲಿಲ್ಲ. ಈಗ ಸೋಷಿಯಲ್ ಮೀಡಿಯಾಗಳಿರ್ಬೋದು, ಟಿವಿಗಳಿರ್ಬೋದು, ಯಾವುದೇ ಮೊಬೈಲ್ಗಳಿರ್ಬೋದು, ಇದರಿಂದಾಗಿ ಅಲ್ಲಿ ನಡೆಯುತ್ತಿರುವಂತಹ ಯಕ್ಷಗಾನ ಲೈವ್ ಆಗಿ ನಾವು ಇಲ್ಲಿ ಕೂತ್ಕೊಂಡು ನೋಡೋಕ್ಕಾಗ್ತದೆ. ಸೊ ಅಲ್ಲಿಗೆ ಹೋಗುವಂತ ಅನಿವಾರ್ಯತೆ ಜನಕ್ಕಿಲ್ಲ. ಒಂದು ಇನ್ನೊಂದು, ಮೊದಲಿಗಿಂತ ಜಾಸ್ತಿ ವೃತ್ತಿಪರರಾಗಿ ಉದ್ಯೋಗವನ್ನು ನಡೆಸಿಕೊಂಡು ದೇಶ ವಿದೇಶ ಇಲ್ಲ ಇನ್ನೊಂದು ಕಡೆಗೆ ಹೋಗಿ ವೃತ್ತಿಯ ಮಧ್ಯದಲ್ಲಿ ಯಕ್ಷಗಾನವನ್ನು ಇಡೀ ರಾತ್ರಿ ಕೂತ್ಕೊಂಡು ನೋಡೋದಕ್ಕೆ ಹೋಗುವಂತ ಪುರ್ಸೊತ್ತು ಜನಕ್ಕಿಲ್ಲ. ಅಂದ್ರೆ ಆ ಟೈಮ್ ಜನಕ್ಕಿಲ್ಲ. ರಾಗಾಶ್ರಯ ಹೆಚ್ಚು ಇಲ್ಲದೆ ಇದ್ರೂ ಕೂಡ ಭಾವ, ತಾಳ ಇದಕ್ಕೆ ಪ್ರಾಧಾನ್ಯತೆ ಇರುವಂತ ಭಾಗವತಿಕೆ, ಅದರಲ್ಲಿ ನೀವು ಏನಾದ್ರೂ ಬದಲಾವಣೆಯನ್ನ ಇತ್ತೀಚಿನ ವರ್ಷಗಳಲ್ಲಿ ಕಂಡಿದ್ದೀರಾ? ಖಂಡಿತ ಕಂಡದ್ದಿದೆ. ಮೊದಲಿನ ಭಾಗವತರುಗಳು ಚೌಕಟ್ಟು ಯಾವುದೇ ರಾಗಕ್ಕಾದ್ರೂ ಕೂಡ ಇಡೀ ರಾತ್ರಿಯ ಒಂದು ಯಕ್ಷಗಾನ 8 ಗಂಟೆ ಯಕ್ಷಗಾನದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 50ರಿಂದ 60 ರಾಗಗಳು ಬರ್ತಾ ಇತ್ತು ಮೊದಲು, ಗೊತ್ತಿದ್ದವರಿಗೆ ಸ್ವಲ್ಪ ಹೆಚ್ಚು, ಇಲ್ಲ 30 ರಾಗಗಳ ರಿಪಿಟೇಷನ್ಸ್ ಆಗ್ತಾ ಇತ್ತು. ಈಗ ಹಾಗಲ್ಲ, ಒಂದೇ ಪದ್ಯದಲ್ಲಿ 4 ರಾಗಗಳು 5 ರಾಗಗಳು, ಸ್ವಲ್ಪ ಶಾಸ್ತ್ರೀಯತೆ ಸಂಗೀತವನ್ನು ಗೊತ್ತಿದ್ದವರು ಒಂದೇ ಪದ್ಯದಲ್ಲಿ 4 ರಾಗಗಳನ್ನು ಹಾಕಿ ಬಿಡ್ತಾರೆ. ಈಗ ರಾಗಮಾಲಿಕೆ ಮೊದಲಿನ ಯಕ್ಷಗಾನದಲ್ಲಿ ಬೇಗಾರ್ ಅವರೇ ಹೇಳಬೇಕು, ಈಗ ಮೋಹನ ರಾಗಕ್ಕೆ ಹೆಚ್ಚು ಕ್ಲಾಪ್ ಬೀಳ್ತದೆ ಅಂತ ಹೇಳಿ 10 ಗಂಟೆ ರಾತ್ರಿಗೆ ಕೂತ 2ನೇ ಪದ್ಯಕ್ಕೆ ಮೋಹನ ರಾಗ ಹಾಕುವಂತಹ ಭಾಗವತರು ಕೂಡ ಇದ್ದಾರೆ. ಪ್ರಸಂಗ ಆಧಾರಿತ ಪ್ರದರ್ಶನ ಅಂತ ಇದ್ದಾಗ ಮಧ್ಯಾಹ್ನ 3 ಗಂಟೆಗೆ ಗದಾಯುದ್ಧ ಇವ್ರು ಹೇಳಿದಾಗ ಬಂದ್ರೆ ಜನನಾಥ ಕೇಳಿಂತು ಮತ್ತೆ ರಾಗ ಪ್ರಧಾನ ಅಲ್ಲ, ಅದು ಭಾವ ಪ್ರಧಾನ. ಯಕ್ಷಗಾನ ಮೊದಲಿನಿಂದಲೂ ಒಂದು ಶೈಲೀಕೃತ ಮತ್ತೆ ಸಂಪ್ರದಾಯ ಭೂಯಿಷ್ಠವಾದ ರಂಗಭೂಮಿ ಅದು. ಇಲ್ಲಿ ಭಾಗವತರುಗಳಲ್ಲಿ ಏನಾಗಿದೆ ಅಂತಂದ್ರೆ, ಈ ಒಂದೊಂದು ದಶಕಗಳಲ್ಲಿ ಒಂದೊಂದು ಭಾಗವತರು ತಮ್ಮ ಸ್ವರಭಾರದಿಂದ ಛಾಪನ್ನು ಮೂಡಿಸಿದ್ರು. ಈಗ ಅದೇ ಪದ್ಯವನ್ನ ಇನ್ನೊಬ್ಬ ಬೇರೆ ರೀತಿಯಲ್ಲಿ ಹೇಳುವುದು ಅವನ ಸ್ವಂತ ಅಂತ ಮಾಡಿಕೊಂಡ. ಆದ್ರೆ ನಮ್ಮಲ್ಲಿ ಚೌಕಿಯಲ್ಲಿ ಗಣಪತಿ ಪೂಜೆ ಮಾಡುವಾಗ ಗಜಮುಖದವಗೆ ಗಣಪತಿ ಅಂತ ಹೇಳುವಾಗ ಅಲ್ಲಿ ನಾವು ಘಂಟಾರವನ್ನೇ ಬಳಸಬೇಕು. ಉಪ್ಪೂರ್ ಹೀಗೆ ಹೇಳಿಕೊಟ್ಟಿದ್ರು, ಶಿವಕುಮಾರ್ ಹೀಗೆ ಹೇಳಿಕೊಟ್ಟಿದ್ರು. ಆಮೇಲೆ ನಮಗಿಲ್ಲಿ ಪ್ರಧಾನವಾದಂತ ಚರ್ಚೆಯ ವಿಷಯ ಯಾವುದು? ಬದಲಾವಣೆ ಬೇಕೋ ಬೇಡ? ಬದಲಾವಣೆ ಅಂತಿದ್ದಾಗ ಅವನು ಆ ಪ್ರಸಂಗ ಅಂತಿದ್ದಾಗ, ಉದಾಹರಣೆಗೆ ತ್ರಿವುಡೆ ತಾಳದಲ್ಲಿ ಒಂದು ಕಿರೀಟ ವೇಷ ಪ್ರವೇಶ ಮಾಡಬೇಕು ಅಂತ ಇದ್ರೆ ಆವಾಗ ಅವ ಆ ಪದ್ಯಕ್ಕೆ, ಭಾವಕ್ಕೆ, ಪ್ರಸಂಗಕ್ಕೆ ಒತ್ತು ಕೊಟ್ಟು ಭಾಗವತ ಅನಿವಾರ್ಯವಾಗಿ ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ಅದು ಬದಲಾವಣೆ ಅಂತಲ್ಲ. ಈಗ ಹಿಂದೆ ಅವ್ರು ಹೇಳಿದಾಗ ಇಡೀ ರಾತ್ರಿ ನಡೀತಿತ್ತು, ಅವ್ರು ಹೇಳಿದ ವಿಚಾರ ಸತ್ಯ. ಹೌದು, ನಮಗೆ 5 ಗಂಟೆಗೆ ಕೇಳಿದ ಅವಾಗ ಭೋಪಾಳಿ ಅಂತ ಕರೀತಿದ್ರು. ಇದು ಯಕ್ಷಗಾನದಲ್ಲಿ ರಾಗಾಧ್ಯಯನ ಮಾಡಿಕೊಂಡು ಭೋಪಾಳಿ ಅಂತ ಬಂತು. ಸರಿ, ನಾವು ಹೇಳಬೇಕು, ಪೂಜಾ ಕೈಂಕರ್ಯ ಮಾಡಬೇಕು ಎನ್ನುವ ಪ್ರಜ್ಞೆ ಅದು ಸಾಂದರ್ಭಿಕ, ಸರಿ. ಆದರೆ ನಮ್ಮಲ್ಲಿ ಏನಾಗಿದೆ, ಈಗ ವಿಷಯ ಚರ್ಚೆ ಆಗ್ತಾ ಇರೋದು, ಒಂದು ಅಧ್ಯಯನವನ್ನು ಮಾಡದೆ ಬರೇ ನರ್ತನವನ್ನು ಕಲ್ತ್ಕೊಂಡು ಬಂದ ಮಾತ್ರಕ್ಕೆ ಅವ್ನು ಕಲಾವಿದ ಅಲ್ಲ. ಆಗುದಿಲ್ಲ, ಅಲ್ಲಿ 4 ಬೇಕು. ಇವತ್ತೇನಾಗಿದೆ ಅಂತಂದ್ರೆ, ಶತಶ್ಲೋಕ ಪಂಡಿತ ಅಂತ 100 ಶ್ಲೋಕ ಕಲ್ತ್ಕೊಂಡ್ರೆ ಅವನು ಜಗದ್ವಿಖ್ಯಾತ ಅಂತ ಆಗಿದೆ. ಇವತ್ತು ಅನೇಕರು ವೇಷ ಮಾಡಲಿಕ್ಕೆ, ನಾವು ಇವ್ರು ಹೇಳ್ದಾಗೆ ನನಗಷ್ಟು ನೋವು ಆಗುದಿಲ್ಲ, ನಾನು ಅದರಲ್ಲಿಯೇ ತೊಡ್ಕೊಂಡಿರೋದಿಲ್ಲ. ಇವರಿಗೆಲ್ಲ ಏನಾಗ್ತದೆ, ಇವ್ರ ಹತ್ರ ಕಲ್ತ್ಕೊಂಡವ್ರು ನಾಳೆ ಇವರು ಮನೆಗೆ ಬರೋದ್ರೊಳಗೆ ಸಾವಿರಾರು ವಾಟ್ಸಪ್ಗಳಿಗೆ
ಹೋಗ್ತವೆ ಅವರ ಫೋಟೋಗಳು, ಕುಣಿತಗಳು ಅಂತ ಆದಾಗ ಇಲ್ಲಿ ಕುಣಿತ ಎನ್ನುವುದು ಬದಲಾವಣೆ ಗಾಳಿ ಬೀಸಿದೆ. ಜೊತೆಯಲ್ಲಿ ಮತ್ತೆ ಅವ್ರು ಹೇಳಿದಾಗೆ ಅದರಲ್ಲಿ ಪೂರ್ತಿ ಸತ್ಯ ಇಲ್ಲ. ಅವ್ರು ಹೇಳಿದ್ರಲ್ಲಿ ಯಾವುದು ಈಗ ಜನ ಕಡಿಮೆ ಇದ್ದಾರೆ, ಮತ್ತೆ ಇನ್ನೊಂದು 2-3 ಕಾರಣಗಳು ಕೊಟ್ಟರು. ಟಿವಿ ಮಾಧ್ಯಮಗಳಿದೆ. ಅದೆಲ್ಲವುದಕ್ಕಿಂತ ಮೊದಲು ಮತ್ತೆ ಮುಖ್ಯ ಕಲಾವಿದನಲ್ಲಿ ಸ್ಟಫ್ ಇಲ್ಲ, ಅವರಲ್ಲಿ ಸ್ಟಫ್ ಇಲ್ಲ. ಮೀರಿ ಎದ್ದು ನಿಲ್ಲುವ ಹಾಗೆ ಇದ್ದಾಗ ಹೋಗುವವರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಲಾವಿದನಲ್ಲಿ ಇರಬೇಕು. ಅದು ಇವತ್ತು ಖಂಡಿತವಾಗಿ ಕಡಿಮೆ ಆಗಿದೆ. ಬೆರಳಿಕೆ ಜನರು ಮಾತ್ರ. ಬಹುಶಃ ಹೌದು, ನನಗೂ ಸಹ ಮಾತು ನನಗೆಲ್ಲೋ ಹೌದು ಅಂತ ಅನ್ಸುತ್ತೆ. ಯಾಕೆ ಹೇಳ್ತೇನೆ, ಒಂದು ವೇಳೆ ಆ ಒಂದು ಆಟ ನಡೆಯುವಾಗ, ಈಗ ಹೇಗೆ ಇಡೀ ರಾತ್ರಿ ಇರುವಾಗ ಮಧ್ಯರಾತ್ರಿಗೆ ಜನ ಹೊರಟು ಹೋಗುವ ಒಂದು ಇದರಲ್ಲಿ ಆಲ್ಮೋಸ್ಟ್ ಅದು ನಿರ್ಮಾಣ ಆಗಿದೆ. ಎಲ್ಲ ಸುಮಾರು ಜನ ಖಾಲಿ ಆಗ್ತಾ ಹೋಗ್ತಾರೆ. ಯಾಕೆ ಹಿಡಿದುಕೊಂಡು ನಮಗಿನ್ನು ಹೇಳ್ಬೇಕು ಅಂದ್ರೆ ಬೇಡಪ್ಪ ಕೂರುವ ಅಂತ ಹೇಳುವ ಒಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಬಾರ್ದು? ಅದು ಕಲಾವಿದರಲ್ಲಿ ಅಷ್ಟು ಸ್ಟಫ್ ಇಲ್ಲ ಅಂತೇಳಿ. ಯಕ್ಷಗಾನದ ನಿಯಮಗಳಲ್ಲೂ ಮೊದಲಿಂದಲೂ ಶಾಸನ ರೂಪದಲ್ಲಿ ಏನಿಲ್ಲ, ಅದು ಅಲಿಖಿತ ಶಾಸನವಾಗಿಯೇ ಬಂದಿದ್ದು. ಅಂದ್ರೆ ಸಾಧಾರಣ ಮುಖಾಮುಖಿ ಅದು ಆ ಕಾಲಘಟ್ಟಕ್ಕೆ ಬಂದಾಗಲೂ ಹಂತ ಹಂತವಾಗಿ ಜಾರಿ ಬದಲಾವಣೆಯನ್ನು ಕಂಡಿದೆ. ಮತ್ತು ಈ ಪ್ರಚಾರ ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಆಗುವುದರಿಂದ ಯಕ್ಷಗಾನಕ್ಕೆ ನಷ್ಟ ಏನೂ ಇಲ್ಲ. ಬೇರೆ ಬೇರೆ ಪ್ರದೇಶಗಳಿಗೋದು ಹೋಗಿ ಬೇರೆಯವ್ರು ನೋಡುವಾಗ ಆಗ್ತದೆ. ಈಗ ನಾವು ಈ ಪ್ರಚಾರ ಎನ್ನುವುದು ಒಂದು 10-20 ವರ್ಷ, 15 ವರ್ಷಗಳಿಂದ ಇರಬಹುದೇನೋ. ಅದರಿಂದ ಹಿಂದೆ ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ ಕಲಾವಿದರು ಇದ್ದರು. ನಾವೆಲ್ಲ ಇರುವಾಗ ನಮ್ಮ ಬಾಲ್ಯದಲ್ಲಿ ಸಾಧಾರಣವಾಗಿ ನಮ್ಮ ಕಲಾವಿದರ ಬದುಕು ಹೇಗಿತ್ತು ಅಂತ ಹೇಳಿದರೆ, ಎತ್ತಿನ ಗಾಡಿಯಲ್ಲಿ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ವೇಷದ ಸಾಮಗ್ರಿಗಳನ್ನು ತಗೊಂಡು ಹೋಗುವುದು, ಮತ್ತು ತಲೆಹೊರೆಯಲ್ಲಿ ಹೊತ್ಕೊಂಡು ಹೋಗುವುದು. ಅದು ಆವಾಗ ಏನಾಗುತ್ತೆ ಕೇಳಿದ್ರೆ ಅವರಿಗೆ ಅನ್ಯ ಚಿಂತನೆ ಇರಲಿಲ್ಲ. ಕಲಾವಿದ ಎಲ್ಲಿಯ ತನಕ ಕೇಳಿದ್ರೆ ಮನೆಗೆ ಹೋಗೋದು ಸಹ ಬಹುಶಃ ತಿಂಗಳಾದ ಮೇಲೆ, ಒಂದ್ಸಲ ಒಂದು ಮನೆ ಹೋಗಬೇಕು ಅಂತಿದ್ರೆ ನಮಗೆ ತಿಂಗಳಾದ ಮೇಲೆ, ನಮ್ಮ ಬಾಲ್ಯದಲ್ಲಿ. ಅದಕ್ಕಿಂತಲೂ ಹಿಂದೆ ಇನ್ನೆಷ್ಟು ಕಷ್ಟಪಟ್ಟಿದ್ದಾರೆ ಕಲಾವಿದರು. ಆದರೆ ಅವ್ರಿಗೆ ಒಂದು ಗುರಿ ಇರ್ತಾ ಇತ್ತು, ಯಕ್ಷಗಾನದಿಂದ ನಾವು ಬದುಕಬೇಕು ಮತ್ತು ಯಕ್ಷಗಾನವನ್ನು ಈ ಪ್ರೇಕ್ಷಕರು ನೋಡಿ ಸಂತೋಷ ಪಡಬೇಕು. ಒಂದು ವೇಳೆ ನನಗನ್ಸುತ್ತೆ ಈಗ ಹೇಗೆ ಹವ್ಯಾಸಿ ಕಲಾವಿದರು ಇರ್ತಾರಲ್ಲ, ಸೊ ಅದರಿಂದಾಗಿ ಏನಾದ್ರೂ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ? ಇಲ್ಲ, ಖಂಡಿತ ಹವ್ಯಾಸಿಗಳು. ಈಗ ಬದಲಾವಣೆ ಎನ್ನುವುದು ಮೂಲಭೂತವಾಗಿ ನಾವು ವಿಚಾರ ಮಾಡಬೇಕು, ಹೌದಾ? ಸಾಹಿತ್ಯ, ಸಂಗೀತ, ಕಲೆ ಇದು 3 ಸಂಸ್ಕೃತಿಯ ಆಕರಗಳು. ಈ 3ರಲ್ಲಿಯೂ ಬದಲಾವಣೆ ಕಾಲಕಾಲಕ್ಕೆ ಆಗುತ್ತಾ ಇರ್ತದೆ. ಸಾಹಿತ್ಯದಲ್ಲಿ ಪ್ರತಿ 20 ವರ್ಷಕ್ಕೊಮ್ಮೆ ಕಾವ್ಯ ತನ್ನ ಸಂಪ್ರದಾಯವನ್ನು ಬದಲಾಯಿಸಬೇಕು, ದಾರಿಯನ್ನು ಬದಲಾಯಿಸಬೇಕು ಎನ್ನುವ ಅಲಿಖಿತವಾದ ನಿಯಮವೇ ಇದೆ. ಇವತ್ತು ಕನ್ನಡ ಕಾವ್ಯ ಸಂಪ್ರದಾಯ ಹೋಗಿದೆ ಎನ್ನುವುದಕ್ಕೆ ಕಾರಣ ಮುಖ್ಯವಾಗಿ ಹೊಸತು ಸಿಗಲಿಲ್ಲ. ಹಾಗೆಯೇ ಕಲೆಯೂ ಕೂಡ. ಈಗ 40-50 ವರ್ಷಗಳ ಹಿಂದೆ ಬೇಡರ ಕಣ್ಣಪ್ಪವನ ಶಿವರಾಮ ಹೆಗಡೆ ಅಂತ ಮಹಾಕಲಾವಿದರು ತಂದರು. ಯಾರೂ ಬದಲಾವಣೆ ಅಂತ ಅನಿಸಲಿಲ್ಲ. ಏನಾಯಿತು ಕೇಳಿದರೆ, ಎಲ್ಲ ಪ್ರಸಂಗಗಳ ಕಲಾವಿದರ ಈ ಪದ್ಯದ ಅಭಿನಯದ ಸಾಧ್ಯತೆಗಳು ಮುಗಿದು ಹೋಯಿತು. ಈಗ ಯಾರು ಕೌರವನ ಮಾಡೋದಿದ್ರು ಶಿವರಾಮ ಹೆಗಡೆ ಅವ್ರದ್ದೋ, ಶಂಭು ಹೆಗಡೆ ಅವ್ರದ್ದೋ, ಚಿಟ್ಟಾಣಿ ಅವ್ರದ್ದೋ, ಬೇರೆಯವ್ರದ್ದೇ ಮಾಡಬೇಕು. ಅದಕ್ಕೆ ಅಭಿನಯದ ಸಾಧ್ಯತೆಗಳಿಲ್ಲ. ಅದೇ ತಾಳಮದ್ದಲೆಯಲ್ಲಿ ಯಾಕೆ ಬರಲಿಲ್ಲ? ಅನುಕರಣೆ ಅಲ್ಲ, ಅನುಸರಣೆ. ಅನುಕರಣೆ ಬೇರೆ, ಅನುಸರಣೆ ಬೇರೆ. ಅದು ಅಲ್ಲಿ ಏನಾಗಿದೆ, ಅನುಸರಣೆ ಎಲ್ಲವೂ ಅನುಕರಣೆಯಿಂದ ಕಲಿಯುವುದೇ ಪ್ರತಿಯೊಬ್ಬನು. ಆದರೆ ಈ ಒಂದು ಪದ್ಯಕ್ಕೆ ಕುರುರಾಯನ್ ಇದನ್ನೆಲ್ಲ ನೋಡಿ ಎನ್ನುವ ಪದ್ಯಕ್ಕೆ ಉಳಿದ ಕಲಾವಿದರು ಏನು ಅದರ ಸಾಧ್ಯತೆ ಉಂಟು ಅದನ್ನು ಮಾಡಿ ಮುಗಿಸಿಬಿಟ್ಟಿದ್ದಾರೆ. ಈಗ ಹೊಸ ಸಾಧ್ಯತೆಗಳಿಲ್ಲ. ಆಗ ಬದಲಾವಣೆ ಬೇಕು. ಬಹುಶಃ ಅದು ನನಗೆ ಒಪ್ಪಿಗೆ ಇಲ್ಲ. ಅಭಿನಯ ಮಾಡೋರು ಇದ್ದಾರೆ. ಈಗ ಒಂದು ಸರ್ ಏನಾಗುತ್ತೆ ಗೊತ್ತುಂಟಾ, ಬಹಳ ಹಿಂದಿನ ಪ್ರೇಕ್ಷಕರು ಹೇಳುವುದುಂಟು. ಇದು ಅವರು ಏನು ತಲೆಯಲ್ಲಿ ಇಟ್ಕೊಂಡು ಬರ್ತಾರೆ ಅಂದರೆ, ಅವರು ಶಂಭು ಹೆಗ್ಡೆಯವ್ರು ನೋಡಿರ್ತಾರೆ, ಪುತ್ತೂರು ನಾರಾಯಣ ಹೆಗ್ಡೆಯವ್ರು ನೋಡ್ತಿರ್ತಾರೆ, ಶಿವರಾಮ ಹೆಗ್ಡೆಯವ್ರು ನೋಡಿರ್ತಾರೆ, ಅಥವಾ ಇನ್ನು ಕೋಟ ವೈಕುಂಠ ಹೀಗೆ ಒಂದು ದೊಡ್ಡ ದೊಡ್ಡ ಕಲಾವಿದರು ನೋಡ್ಕೊಂಡು ಅದೇ ದೃಷ್ಟಿಕೋನದಲ್ಲಿ ಬಂದು ಇವತ್ತಿನ ಕಲಾವಿದನನ್ನು ಕಂಡ್ರೆ ಅವರಿಗೆ ಖಂಡಿತವಾಗಿ ಅವರು ಸಿಗುವುದೇ ಇಲ್ಲ. ಇವರು ಈಗ ಏನು ನೋಡಬೇಕು, ಈ ಕಲಾವಿದ ಹೇಗೆ ಮಾಡಿದ ಅಂದರೆ ಅದರಲ್ಲಿ ಏನೋ ಸ್ವಲ್ಪ ದೋಷ ಕಂಡ್ರೆ ಅವನಿಗೆ ಹೇಳ್ಬೋದು. ಕೇಳ್ತಾರೆ ಅಂತ ನನಗೇನು ಆತ್ಮವಿಶ್ವಾಸ ಇಲ್ಲ. ಹಾಗೆ ಕೇಳುವವರು ಇದ್ದಾರೆ. ಹಾಗಂತ ಈಗಿನ ಎಲ್ಲ ಕಲಾವಿದನ ಪೂರ್ಣ ಪ್ರಮಾಣದಲ್ಲಿ ದೂರ್ಲಿಕ್ಕೆ ಆಗುವುದಿಲ್ಲ. ಅಧ್ಯಯನ ಮಾಡುವ ಕೆಲವು ಹುಡುಗರು ಒಳ್ಳೊಳ್ಳೆ ರೀತಿಯಲ್ಲಿ ಬೆಳೆಯೋರು ಈಗಲೂ ಇದ್ದಾರೆ. ನೀವು ಹವ್ಯಾಸಿಗಳನ್ನಂತ ಕೇಳಿದ್ರಲ್ವ, ಈಗ ನಿಜವಾಗಿ ಒಳ್ಳೆ ಅಧ್ಯಯನ ಮಾಡಿ ರಂಗ ಪ್ರವೇಶ ಮಾಡುವ ಹವ್ಯಾಸಿಗಳು ಪೂರ್ಣ ಅಲ್ಲ, ಆದ್ರೆ ಹವ್ಯಾಸಿಗಳು ಹೆಚ್ಚಿದ್ದಾರೆ. ಪೂರ್ಣ ಹವ್ಯಾಸಿಗಳನ್ನು ನಾನು ಅದಕ್ಕೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹವ್ಯಾಸಿಗಳಲ್ಲಿ ಅದು ಹೆಚ್ಚು ಜಾಗೃತಗೊಂಡಿದೆ. ಯಾಕೆ ಅಂತ ಹೇಳೋದಕ್ಕೆ ಒಂದು ಕಾರಣ, ಅವರು ವಿದ್ಯಾವಂತರಾಗಿದ್ದಾರೆ. ಯಕ್ಷಗಾನದಲ್ಲಿ ಇತ್ತೀಚೆಗೆ ವಿದ್ಯಾವಂತರ ಪ್ರವೇಶ ಆಗಿರೋದು. ನಾವೆಲ್ಲ 6-7ನೇ ತರಗತಿ ಓದೋರು, ನಮ್ಗೆ ಎಷ್ಟು ಸಾಮಾಜಿಕ ಜ್ಞಾನ ಇರ್ತದೆ. ವಿದ್ಯೆಗೂ ನೀವು ನಾನು ಅದನ್ನು ಒಪ್ಪುದಿಲ್ಲ. ವಿದ್ಯಾವಂತರಾಗಿ ಅವರಿಗೆ ಆ ಒಂದು ಭಯಭಕ್ತಿ ಬಂದು, ಶ್ರದ್ಧೆ ಬಂದು ಅಧ್ಯಯನ ಮಾಡ್ತಿದ್ದಾರೆ. ಬಂತು ಅಂತ ಮೊದಲು ಕರ್ನಾಟಕ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಯಕ್ಷಗಾನ ಶಿಕ್ಷಣದ ಮಾಧ್ಯಮವಾಗಿತ್ತು, ಮನರಂಜನೆಯ ಮಾಧ್ಯಮ ಆಗಿತ್ತು. ಎಕ್ಸಾಕ್ಟ್ಲಿ ಆರಾಧನೆಯೇ ಮೂಲ ಆದರೂ
ಅದು ಮನೋರಂಜನೆ. ಆಮೇಲೆ ಅದಕ್ಕಿಂತ ಜೊತೆಯಲ್ಲಿ ಮುಖ್ಯವಾಗಿ ಅವ್ರು ಹೇಳಿದಾಗ ಅದು ಜ್ಞಾನ ಕೊಡ್ತೀವಿ. ನೋಡಿ, ಈಗ ರಾಮಾಯಣ ಮಹಾಭಾರತವನ್ನು ಒಬ್ಬ ಓದೋದಿಲ್ಲ, ಓದ್ಲಿಕ್ಕೆ ಬರೋದಿಲ್ಲ ಅಂತ ಇಟ್ಕೊಳ್ಳಿ. ಅವನೊಬ್ಬ ಪ್ರೇಕ್ಷಕನಾಗಿದ್ದರೆ ಅವನಿಗೆ ರಾಮಾಯಣದಲ್ಲಿ ಯಾವ ಕಥೆ ಆದಮೇಲೆ ಯಾವ ಕಥೆ ಎನ್ನುವಷ್ಟು ಪರಿಪಾಠ ಬರೋದು ಈ ಮಾಧ್ಯಮದಿಂದ ಇತ್ತು. ಶಿಕ್ಷಣವನ್ನು ಅದು ಕೊಡ್ತಿತ್ತು. ಅಲ್ಪ ಸ್ವಲ್ಪ ಕಲಾವಿದರುಗಳು ಕೂಡ ಶಿಕ್ಷಣವನ್ನು ಪಡೆದವರೇ ಆಗಿದ್ರು. ಒಮ್ಮೆ ಶಿಕ್ಷಣ ಇಲ್ಲದವನು ಕೂಡ ಆಶುಭಾಷಣ ಮಾಡೋದು ಯಕ್ಷಗಾನದಲ್ಲಿ ಮಾತ್ರ. ಹೌದು. ಈ ಆಶುಭಾಷಣ ಅಂತಂದ್ರೆ ಈ ಉದಾಹರಣೆಗೆ ನಾವು ಎಷ್ಟೋ ಕೇಳಿದ್ದೇವೆ. ಅನೇಕರು ಗಂಟೆಗಟ್ಟಲೆ ವಿದ್ಯಾವಂತರು ಮಾತಾಡಿದ್ರು ಕೂಡ ಏನೂ ತಿಳುವಳಿಕೆ ಇಲ್ಲದೆ ಇದ್ದವನು ಆ ಪದ್ಯಕ್ಕೆ ಯಾವುದೋ ಒಂದು ಅರ್ಥವನ್ನು ಆ ಟೈಮಿಂಗ್ಸ್ ಅದು ನಿಮಗೆ ಯಾವ ಶಿಕ್ಷಣದಲ್ಲೂ ಬಹುಶಃ ನನಗೆ ಅದಕ್ಕೆ ನಮಗೆ ಪ್ರತ್ಯುತ್ಪನ್ನ ಮತಿತ್ವ ಸರಿ ಅಂತಾನೆ ಕರೆಯುತ್ತಾರೆ. ನಾನು ಇವ್ರ ಹತ್ರ ಬರ್ತೇನೆ. ಇಲ್ಲಿ ಈಗ ಶಿವರಾಮ್ ಹೆಗಡೆಯವರು, ಜಿಟ್ಟಾಣಿಯವರು ಕೌರವ ಮಾಡಿದ್ದಾರೆ, ಎಲ್ಲ ವಿಧದ್ದು ಆಗಿದೆ ಅಂತ ನೀವು ಹೇಳಿದ್ದೀರಿ. ಅದು ಒಪ್ಪುವಾಗಿಲ್ಲ. ಯಾಕಂದರೆ ಕಲಾವಿದ ತನ್ನ ಸ್ವಂತ ಸಾಮರ್ಥ್ಯದಿಂದ ಪ್ರತಿದಿನವೂ ಹೊಸತನ್ನು ಹುಡುಕಿ ಹೊಸತನ್ನು ಅಭಿನಯ ಮಾಡುವ ಅವಕಾಶ ಬೇಕಾದಷ್ಟಿದೆ. ಹೌದು. ಈಗ ಕಣ್ಣಿಮನೆ ಗಣಪತಿ ಭಟ್ರು ಎಷ್ಟು ಚಂದ ನಾಟ್ಯ ಮಾಡಿ ಅವರಷ್ಟು ಒಂದು ಯಶಸ್ವಿಯಾಗಿ ಕಲಾವಿದರಾಗಿದ್ದಾರೆ. ಹಾಗೆ ಯಾವುದಕ್ಕೂ ಇತಿಮಿತಿ ಇಲ್ಲ, ಬದಲಾವಣೆ ಬೇಕು. ಅಂಥದ್ರಲ್ಲಿ ಬದಲಾವಣೆ ಬೇಕು. ಯಾಕಂದ್ರೆ ಕೆಲವು ನೀವು ಸಂಭಾಷಣೆ ನೋಡಿ, ಯಕ್ಷಗಾನದಲ್ಲಿ 25-30 ವರ್ಷದಿಂದ ಏನೋ ಸಂಭಾಷಣೆ ಹೇಳಿದೆವು, ಅದನ್ನೇ ಈಗಲೂ ಹೇಳ್ತಾ ಇದ್ದಾರೆ. ಅದು ಯಾಕೆಂದ್ರೆ ಅವರಿಗೆ ಅಧ್ಯಯನ ಇಲ್ಲ. ಅವರು ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು, ಹಿಂದಿನವರು ತಪ್ಪು ಮಾಡಿದ್ರು, ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಅದನ್ನು ಮಾಡಬಾರದು. ಅದನ್ನು ನಾವು ಅಧ್ಯಯನ ಮಾಡಿ, ಈಗ ನಾನೊಂದು ಉದಾಹರಣೆಗೆ ಹೇಳುತ್ತಿದ್ದಾರೆ. ನಮ್ಮ ಬಾಹುಕನ ಪಾತ್ರದಲ್ಲಿ ಬಾಹುಕ ಎಲ್ಲ ಕಳ್ಕೊಂಡು ಹೆಂಡತಿ ಸೀರೆಯನ್ನು ಹರಿದು ಒಂದು ತುಂಡಿ ಉಟ್ಕೊಂಡು ಹೋದವನು. ಆದರೆ ಈಗೇನು ಮಾಡ್ತಾರೆ ಕಲಾವಿದರು, ಕಿರೀಟ ಇಡ್ತಾರೆ, ಭುಜಕೀರ್ತಿ ಇಡ್ತಾರೆ. ಅವಾಗ ಈ ಯಕ್ಷಗಾನ ಏನು ಅಂದ್ರೆ ಒಂದು ಪುರಾಣಕ್ಕೆ ಸಂಬಂಧಿಸಿದ್ದು, ಅದರಲ್ಲಿ ಒಂದು ಭಕ್ತಿ ಭಾವನೆ ಇರ್ತದೆ. ಆವಾಗ ಯಾವುದೇ ಒಂದು ಆಸ್ತಿಕನಿಗೆ ಅವನ ಭಕ್ತಿಯ ಭಾವನೆಗೆ ಒಂದು ಧಕ್ಕೆ ಬರುವಂತ ಬದಲಾವಣೆ ಯಾವತ್ತೂ ಅಲ್ಲ, ಅದು ಹಾಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದನ್ನು ಯಾಕೆ ಯಕ್ಷಗಾನದಲ್ಲಿ ಹಾಗೆ ಮಾಡಿದ್ರು? ಯಕ್ಷಗಾನ ಮೊದಲು ಬರುವುದೇ ಆ ವೇಷಭೂಷಣ, ಒಂದು ಆಯಕಟ್ಟು ಅಂತ. ಮೊದಲು ಬ್ರಾಹ್ಮಣ ಮಾಡುವವರು ಸಹ ಆಭರಣ ಹಾಕಬೇಕು, ಹಾಕ್ತಿದ್ರು. ಆ ರೀತಿ ಆ ಮಟ್ಟದಲ್ಲಿ ಅಂತ ಇತ್ತು. ಹಾಗಾಗಿ ಅದು ತೀರಾ ಅಭಾಸ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಸ್ಯ ಕೂಡ ಅವರ ಸೀಮಿತವನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ. ಅದು ಸೀಮಿತವ ಅಥವಾ ಯಕ್ಷಗಾನದಲ್ಲಿ ಅವರು ಅದು ಮನೋರಂಜನೆ ಜನರಿಗೆ ತಟ್ಲಿ ಅಂತ ಹೇಳಿ, ಅದು ಯಕ್ಷಗಾನದಲ್ಲಿ ಅಷ್ಟು ಇರ್ಲಿಕ್ಕಿಲ್ಲ, ಅಷ್ಟು ಬೇಡ ಅಂತ ಅನಿಸ್ತದೆ. ಆಭಾಸ ಅನ್ನೋದು ಜೊತೆಯಲ್ಲಿ ಏನಾಗಿದೆ ಅಂದ್ರೆ ವ್ಯಕ್ತಿಯ ಸ್ವಾತಂತ್ರ್ಯದ ದೌರ್ಷ್ಟ್ಯತೆ ಹೆಚ್ಚಾಗಿದೆ. ಉದಾಹರಣೆಗೆ ವಿಜಯನನ್ನು ಮಾಡುವ ಒಳ್ಳೆ ಹಾಸ್ಯಗಾರ ಆದರೆ ಕೀಚಕನಿಗಿಂತ ವಿಜಯನೇ ಅಲ್ಲಿ ಕಾಣಿಸ್ಕೊಳ್ತಾನೆ. ಅಲ್ಲಿ ಅದು ಮೂಲವಾದ ಬದಲಾವಣೆಯಲ್ಲಿ ಆದದ್ದಲ್ಲ. ಆ ವ್ಯಕ್ತಿ ತಾನೊಬ್ಬ ಜನಪ್ರಿಯ ಹಾಸ್ಯಗಾರ ಎನ್ನುವುದನ್ನು ಪಾತ್ರದಲ್ಲಿ ಸ್ಥಾಪನೆಯನ್ನು ಮಾಡಿ ಓವರ್ಟೇಕ್ ಮಾಡೋದು ಅಂತ ಹೇಳ್ತಾರಲ್ಲ. ಒಂದ್ ನಿಮಿಷ, ಅದು ಯಕ್ಷಗಾನದಲ್ಲಿ ಮಾತ್ರ ಅಲ್ಲ ಅಂತ ಅನ್ಕೊಳ್ತೀನಿ ನಾನು. ಎಲ್ಲಾ ಕಲಾ ಪ್ರಕಾರದಲ್ಲಿ, ಈಗ ಸಿನಿಮಾ ತಗೊಂಡ್ರು ಕೂಡ ಅಲ್ಲಿಯೂ ಕೂಡ ನಮಗೆ ಆಭಾಸಗಳ ಆ ಒಂದು ಇದು ಕೂಡ ಬಂದ ನಿಲ್ಲಕ್ಕೆ, ಅದು ಯಕ್ಷಗಾನದಲ್ಲಿ ಎಷ್ಟು ಸ್ವಾಗತಾರ್ಹ ಅನ್ನೋದು ಪ್ರಶ್ನೆ. ಅದು ಜೊತೆಯಲ್ಲಿ ಅದಕ್ಕೆ ಮುಖ್ಯ ಕಾರಣ ಪುನಃ ನಾನು ಆಗ ಹೇಳಿದ್ದೆ, ದುಡ್ಡೇ ಮುಖ್ಯ ಆಗ್ತದೆ. ಯಾಕಂದ್ರೆ ದುಡ್ಡು ಬರೋದಕ್ಕೆ ಹೆಸರು ಬರಬೇಕಾದ್ರೆ ನಾನು ಒಬ್ರು ಕಲಾವಿದರಲ್ಲಿ ಕೇಳಿದೆ, ಜನರನ್ನ ಆಕರ್ಷಿಸುವ ಒಂದು ಇದಕ್ಕೆ ಹೋಗಿ ಆ ಒಂದು ಲೆವೆಲ್ಗೆ ಇಳಿಯುವ ಒಂದು ಪ್ರಮೇಯ ಬಂದಿದೆ ಅಂತ. ಈಗ ಏನಾಗಿದೆ ಅಂದ್ರೆ ವ್ಯಾಪಾರೀಕರಣ ಎನ್ನುವುದು ನಿತ್ಯ ಜೀವನದಲ್ಲಿ ಎಲ್ಲಿ ಎಲ್ಲವೂ ಇತ್ತೋ ಅದು ಯಕ್ಷಗಾನದಲ್ಲಿಯೂ ಇದೆ. ಈಗ ಹಣ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಈ ಡೆಬಿಟ್ ಅಂಡ್ ಕ್ರೆಡಿಟ್ ಎನ್ನುವುದು ಕಲೆಯಲ್ಲಿ ಇರಲಿಲ್ಲ. ಅಥವಾ ಯಕ್ಷಗಾನದಂಥ ಪವಿತ್ರ ರಂಗಭೂಮಿ ಎನ್ನುವುದು ಒಂದು ಬಹಳ ದೊಡ್ಡ ಹಣ ಸಂಪಾದನೆಯ ರಂಗಭೂಮಿ ಅಲ್ಲಾಗಿತ್ತು. ಇವತ್ತು ಬರ್ತಾ 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 ಅದೇನಾಗಿದೆ ಅಂದರೆ ಕೊಡುಕೊಳ್ಳುವ ವ್ಯವಹಾರವೇ ಪ್ರಧಾನವಾಗಿ ಕಲೆಯಲ್ಲಿ ಯಾವ್ದು ಲೋಪ ಆದರೂ ಆಗಲಿ, ಯಾವುದು ಏನಾರೂ ಆಗಲಿ, ಅದನ್ನು ಉತ್ತರ ಹೇಳಬೇಕಾದವರು ಕೂಡ ಅದ್ರ ಒಳಗಡೆ ಸೇರಿ ಹೋಗಿದ್ದೆ. ಈಗ ನಿಮ್ಮ ಹತ್ರ ಬರ್ತೀನಿ, ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ಅಖಾಡ ಮುಂದುವರಿಯುತ್ತೆ ಮತ್ತೊಂದು ವಿರಾಮ ಆದ್ಮೇಲೆ. ಎಸ್ ವೀಕ್ಷಕರೇ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಯಕ್ಷಗಾನದ ಕಲೆ ಬಗ್ಗೆ. ಯಕ್ಷಗಾನದಲ್ಲಿ ಬರ್ತಾ ಇರುವಂತಹ ಹಲವಾರು ಬದಲಾವಣೆಗಳು, ಆ ಬದಲಾವಣೆಗಳು ಎಷ್ಟರ ಮಟ್ಟಿಗೆ ಸ್ವಾಗತಾರ್ಹ ಅಥವಾ ಆಗಿರುವಂತಹ ಬದಲಾವಣೆಗಳನ್ನು ಕೂಡ ಶುದ್ಧೀಕರಿಸಬೇಕು ಅನ್ನುವಂಥ ಮಾತು ಕೂಡ ಬಂತು. ಅದು ಹೇಗೆ ಅನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡೋಣ. ಎಸ್, ನೀವು ಮಾತನಾಡ್ತಾ ಇದ್ರಿ. ಯಕ್ಷಗಾನವನ್ನು ನಾನು ತುಂಬ ಪ್ರೀತಿಸ್ತೇನೆ. ಬದಲಾವಣೆ ಬೇಕೋ ಬೇಡವೋ, ಬೇಕು ಅಂತ ಹೇಳುವವರು ಕೆಲವರು ಇದ್ದಾರೆ,
ಬೇಡ ಅಂತ ಹೇಳುವವರು ಕೆಲವರು ಇದ್ದಾರೆ. ನೀವೇನು ಹೇಳ್ತೀರಿ ಅನ್ನೋದು? ನಾನು ಕೆಲವು ಬದಲಾವಣೆ ಈಗ ಆಗಿ ಹೋಗಿದೆ, ಆಗಿ ಹೋದಂಥ ಬದಲಾವಣೆಯನ್ನು ತಿದ್ದಲಿಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲ. ಬಹುಶಃ ಅದು ತಿದ್ದಲಿಕ್ಕೆ ಸಾಧ್ಯವಾಗುವ ಮಟ್ಟವನ್ನು ಮೀರಿ ಹೋಗಿದೆ. ಉದಾಹರಣೆಗೆ ಹೇಳಬೇಕು ಅಂತಾದರೆ ನೋಡಿ, ಕೆಲವು ಅಲ್ಲ ಮೇಡಮ್, ಕೆಲವು ಆರೋಗ್ಯಕರ ಬದಲಾವಣೆಯು ಆಗಿದೆ. ನೋಡಿ, ಮೊದಲು ಅಟ್ಟೆಯನ್ನು ಕಟ್ಟಿದ್ರು, ಈಗ ಬದಲಾವಣೆ ಅಂತ ಹೇಳಿದ್ರೆ ಬೆಂಡು ಅಂದರೆ ಥರ್ಮೋಕಾಲ್ ಬಂದಿದೆ. ಆದರೆ ಕಲಾವಿದ ಏನು ಮಾಡಿದಾನೆ, ಥರ್ಮೋಕಾಲ್ ಬಂದಿದೆ, ತನ್ನ ತಲೆ ಹಗುರ ಆಗಿದೆ ಇಲ್ಲ ಅಂತ ಅದನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಶುರು ಮಾಡ್ದ. ಅದು ಬೇಡದ ಬದಲಾವಣೆ, ಅದು ಬೇಡಾಗಿತ್ತು. ಥರ್ಮೋಕಾಲ್ ಬಂದರೆ ತೊಂದರೆ ಏನಿಲ್ಲ, ನಮ್ಮಂಥವರಿಗೆ ಹೊತ್ಕೊಂಡು ಕುಣಿಲಿಕ್ಕೆ ಆಗ್ತಿತ್ತು. ಬಟ್ ಅದನ್ನು ನೆಲಕ್ಕೆ ತಾಗಿಸೋದು ಬೇಡಾಗಿತ್ತು. ಯಾವ ಕಿರೀಟವನ್ನಾಗಲಿ ಇದನ್ನಾಗಲಿ ನೆಲಕ್ಕೆ ತಾಗಿಸೋದನ್ನು ಇದು ನನ್ನ ಅನಿಸಿಕೆ, ನಾನು ಒಪ್ಪುವುದಿಲ್ಲ. ಬೇರೆಯವರು ಹೇಗೋ ಗೊತ್ತಿಲ್ಲ, ಆ ಬದಲಾವಣೆ ಬೇಡಿತ್ತು. ಮತ್ತು ಸ್ತ್ರೀ ವೇಷಗಳ ಉಡುಗೆ ತೊಡುಗೆಗಳಲ್ಲಿ ಬದಲಾವಣೆ ಆಗಿದೆ. ಮೊದಲು ಭಸ್ಮಾಸುರ ಮೋಹಿನಿಯಲ್ಲಿ ಮೊದಲು ನೋಡಿದ್ದೇನೆ ನಾನು, ಮೋಹಿನಿ ಸೀರೆ ಉಟ್ಕೊಂಡು ಬರ್ತಿದ್ಲು, ಚೌಕಳಿ ಸೀರೆ. ಈಗೀಗ ಅದು ಭರತನಾಟ್ಯದ ಡ್ರೆಸ್ ಥರ ಡ್ರೆಸ್ ಆಗಿದೆ, ಅಂದರೆ ಕಚ್ಚೆ ಸೀರೆ ಆಗಿದೆ. ಇಲ್ಲ, ಅದಕ್ಕಿಂತ ಮುಂಚೆ ಕಚ್ಚೆ ಸೀರೆಯೇ ಇದ್ದಿತ್ತು ಸ್ತ್ರೀ ವೇಷಕ್ಕೆ. ನೀವು ನೋಡುವಾಗ ಕಚ್ಚೆ ಇರಲಿಲ್ಲ ನೀವು ನೋಡುವಾಗ. ಯಾಕಂದ್ರೆ ನನಗೆ ಗುರುಗಳು ಹೇಳಿದ್ರು, ಅಭಿಮನ್ಯು ಕಾಳಗದ ಸುಭದ್ರೆ, ಸುಧನ್ವ ಕಾಳಗದ ಸುಗರ್ಭೆ ಎಲ್ಲ ನಿಮಗೆ ಮರಾಠಿಯ ಶೈಲಿಯ ಕಚ್ಚೆ ಉಂಟಲ್ಲ, 9 ಗಜದ ಸೀರೆ ಅಂತೇಳಿ ಅದನ್ನ ಕಚ್ಚೆ ಹಾಕಿಯೇ ಬರ್ತಾ ಇದ್ರು. ಆಮೇಲೆ ಈ ಸೀರೆ ಉಟ್ಟು ಚಂದ ಕಂಡಾಗ ಅದು ಹೋಯ್ತು ಇಲ್ಲಿ. ಆದರೆ ಅದು ಜೊತೆಯಲ್ಲಿ ಅದಕ್ಕಿಂತ ಮುಖ್ಯ ಚಂದ ಆದ್ರೂ ಸಹ ಅದು ಕೆಲವೊಮ್ಮೆ ಬೇರೆ ಬಟ್ ಭಾಗವತಿಕೆಯಲ್ಲಿ ಭಾಗವತನೂ ಬದಲಾಗಿದ್ದಾನೆ. ಯಾವ ರೀತಿ? ಮೊದಲಾದ್ರೆ ನಮ್ಗೆ ಒಂದು ಭಾಗವತಿಗೆಯನ್ನು ಕೇಳಿದ್ರೆ ಆಹಾ ಭಾಗವತರು ಏನು ಚಂದ ಹಾಡ್ತಾರಪ್ಪ ಅಂತ ಅನಿಸ್ತಿತ್ತು. ಚಂದ ಆಗುವುದಿಲ್ಲ ಅಂತಲ್ಲ, ಚಂದ ಜಾಸ್ತಿ ಆಗಿದೆ ಅಂತ ನಾನು ಹೇಳುದು. ಆಲಾಪನೆ ಒಂದೊಂದು ಮಾಡ್ತಾರೆ ಅವರು ಅಂತ ಹೇಳಿ. ಅಲ್ಲಿವರೆಗೆ ಕಲಾವಿದರ ಅಂಗದಲ್ಲಿದ್ದವ ಏನ್ ಮಾಡ್ಬೇಕು ಅದನ್ನ ನಾನು ಹೇಳುದು, ಅದು ಬೇಡ. ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಹೆಚ್ಚೆಚ್ಚು ಅಳವಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಆಲಾಪನೆ ಮಾಡ್ತಾರೆ, ಅಲ್ಲ ರಾಗಾಶ್ರಯಕ್ಕೆ ಹೆಚ್ಚು ಮೊರೆ ಹೋಗ್ತಿದ್ದಾರೆ ಅಂತ ಅಲ್ಲ. ಅವರು ರಾಗಾಶ್ರಯಕ್ಕೆ ಮೊರೆ ಹೋದ್ರೆ ಇಲ್ಲಿ ಭಾವಾಶ್ರಯ ಕಲಾವಿದ ಏನ್ ಮಾಡ್ಬೇಕು? ಮಗನ ನಿನ್ನ ಪೋಲ್ವರ್ಯಾರಿ ಅನ್ನುವಾಗ ಹೆಣ ಒಣಗಿ ವಾಸನೆ ಆಗ್ತದೆ. ಎಷ್ಟೊತ್ತು ದುಃಖ ಮಾಡ್ಬೇಕು ಅವನು ಅಂತ ಅವರ ಭಾವಾರ್ಥ ಅಷ್ಟೇ. ಬಟ್ ಇಂತಹ ಬದಲಾವಣೆ ಅನ್ನುವುದಕ್ಕಿಂತಲೂ ಈ ಬದಲಾವಣೆಗಳು ಸುಧಾರಣೆಗೆ ಆಗಿ ಆಗಬೇಕು ಅಂತ ಹೇಳೋದು. ಜಾತ್ರೆ ಮರಳು ಜನ ಮರಳು ಅಂತ ಒಂದು ಗಾದೆ ಉಂಟಲ್ಲ, ಹಾಗೆ ಈಗ ಅವರು ಇದಕ್ಕೆ ಸೇರ್ಪಡೆ ಅಷ್ಟೇ. ಭಾಗವತಿಕೆಯಲ್ಲಿ ಆಗಲಿ ಯಾವುದೇ, ನಾನಷ್ಟು ಅರ್ಹನಲ್ಲ ಅದನ್ನು ತಿದ್ಲಿಕ್ಕಾಗಿ. ಆದ್ರೆ ಅಲ್ಲ, ನೀವು ಒಬ್ಬ ಉತ್ತಮ ಪ್ರೇಕ್ಷಕ ಹವ್ಯಾಸವಾಗಿ ಕಲಾವಿದನ್ನೇ. ನಮ್ಮ ಗುರುಗಳು ಇವರೇ ಗಣೇಶ್ ಬಾಯರ್ ಅವರು. ಆದ ಕಾರಣ ಭಾಗವತಿಕೆಯಲ್ಲಿ ನಾನು ಅವರನ್ನು ಇಂಟರ್ವ್ಯೂ ಮಾಡಿದ್ದೇನೆ. ನಾನು ಮಂಗಳೂರಿಂದ ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ನನ್ನ ಸ್ನೇಹಿತರು, ನನ್ನ ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ನಮಗೆ ಸ್ನೇಹಿತರು ಸಿಕ್ಕಿದ್ದಾರೆ. ಅವರಿಗೆ ಯಕ್ಷಗಾನದ ಬಗ್ಗೆ ಹೇಳುವಾಗ ಮುಖ್ಯವಾಗಿ ಭಾಗವತಿಕೆ ಬಗ್ಗೆ ಫಸ್ಟ್ ಆಫ್ ಆಲ್ ಅವರು ಹೇಳೋದು, ಯಾಕೆ ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಈಗ ಆ ಲೆಕ್ಕದಲ್ಲಿ ಈ ಸಂಗೀತ ಶೈಲಿ ಬಂದದ್ದು ಒಳ್ಳೆಯ ಬೆಳವಣಿಗೆ ಅಂತ ನನ್ನ ಅಭಿಪ್ರಾಯ. ನೀವು ಒಳ್ಳೆ ಬೆಳವಣಿಗೆ ಅಂತೀರಿ, ರಾಗಾಶ್ರಯ ಆಗ್ತಾ ಹೋದಾಗೆ ಭಾವ ಕಳೆದು ಹೋಗ್ತಾ ಇದೆ. ಅಂದ್ರೆ ಇಲ್ಲಿ ಕಲಾವಿದ ಆದವನು ನಿಂತಾಗ ಅಲ್ಲಿ ಇನ್ನೂ ಹೆಚ್ಚು ರಾಗ ಬರುವಾಗ ಇವನು ಏನಲ್ಲಿ ಇನ್ನು ಹತ್ತು ಅವನಲ್ಲಿ ಸತ್ತ ಅಂತ. ಅದು ಯಾಕೆಂತ ಹೇಳಿದ್ರೆ ಸಂಗೀತ ಶೈಲಿಯಲ್ಲಿ ಬಂದ್ರೆ ಅದಕ್ಕೊಂದು ಲಿಮಿಟ್ ಬೇಕು. ಅದು 10 ನಿಮಿಷ 15 ನಿಮಿಷ. ಇನ್ನೊಬ್ರು ಹೇಳ್ತಾರೆ ಸಂಗೀತದ ಶೈಲಿ ಬರುವುದು ನಾವು ಯಕ್ಷಗಾನಕ್ಕೆ ಆಗಿ ಬರಬೇಕು, ಸಂಗೀತ ಕಚೇರಿ ಕೂತ್ಕೊಳ್ತೇವೆ ಅಂತ. ಯಕ್ಷಗಾನಕ್ಕೆ ಮತ್ತು ಅಂತಿದೆ, ಯಕ್ಷಗಾನಕ್ಕೆ ಶೈಲಿ ಇದೆ. ಯಾಕೆ ಹೇಳಿದ್ದಂದ್ರೆ ನಾವು ಹೊಸ ಜನರಿಗೆ ಅದನ್ನು ಪ್ರಕಟ ಮಾಡಬೇಕಾದ್ರೆ, ಹೊಸ ಜನರು ಅನ್ನುವಾಗ ನನಗೆ ಸಪೋರ್ಟ್ ಆಗ್ತದೆ ಅಂತ ನನ್ನ. ಈಗ ನಾನು ಓಪನ್ ಆಗಿ ಒಂದು ಪ್ರಶ್ನೆ ಆಯ್ತಾ ಇಲ್ಲಿ ಇದೆಲ್ಲರಿಗೂ ಅನ್ವಯ. ಈಗ ನಮಗೆ ಬಂದಂತ ಈಗಿನ ದಿನಗಳಲ್ಲಿ ನಮಗೆ ಫಸ್ಟ್ ಹೆಸರು ಈಗ ಸದ್ಯಕ್ಕೆ ಬಂದಿದ್ದು ವಜ್ರಮಾನಸಿ 2 ಅನ್ನುವಂಥ ಒಂದು ಹೊಸ ಪ್ರಸಂಗ. ಅದು ಬಾಹುಬಲಿ 2 ಅನ್ನುವಂಥ ಒಂದು ಸಿನಿಮಾದಿಂದ ಅಳವಡಿಸಿಕೊಳ್ಳಲಾಯಿತು. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೆ ಪ್ರತಿಯೊಬ್ಬರು ಹೇಳಬೇಕು. ಅಂದರೆ ಸಿನಿಮಾವನ್ನ
ಯಕ್ಷಗಾನಕ್ಕೆ ಅಳವಡಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದು ಹಿಂದೆ ಒಬ್ಬೊಬ್ಬರಾಗಿ ಹಿಂದೆ ಕರ್ನಾಟಕ ಮೇಳದಲ್ಲಿ ಹೊಸ ಪ್ರಸಂಗ, ಈ ಹೊಸ ಪ್ರಸಂಗ ಬಂದದ್ದು ಇವತ್ತು ನಿನ್ನೆ ಅಲ್ಲ. ನಮಗೆ ಇಲ್ಲಿ ಕಥಾವಸ್ತು ಸಿನಿಮಾ ನೋಡಿ ಸಿನಿಮಾದಿಂದ ಪ್ರಸಂಗ ರಚನೆ, ಆಪ್ತಮಿತ್ರ, ನಾಗವಲ್ಲಿ ಹೀಗೆಲ್ಲ ಏನೇ ಹೇಳಿದರೂ ಕೂಡ ಹಿಂದೆ ಕರ್ನಾಟಕ ಮೇಳದಲ್ಲಿ ಆಯಿತು, ಸಾಲಿಗ್ರಾಮ ಮೇಳ ಮೊದಲು ಅಲ್ಲಿಯೂ ಬಂತು, ಚೆಲುವೆ ಚಿತ್ರಾವತಿ ಇತ್ಯಾದಿಗಳು, ಅದು ಬೇರೆ. ಅದಕ್ಕೂ ಈಗ ಪೌರಾಣಿಕ ಚೌಕಟ್ಟಿನಲ್ಲಿ ಪೌರಾಣಿಕ ಆಯಾಮವನ್ನು ಕೊಟ್ಟು ಪೌರಾಣಿಕ ಚಿತ್ರಣವನ್ನು ನಾವು ಪ್ರಸಂಗಕ್ಕೆ ತಂದು, ಈಗ ನಾವು ಇದ್ರ ಪ್ರಸಂಗ ಇದೆಯಲ್ಲ ರಾಜಾವತ್ಸಾಖ್ಯವನ್ನು ನೋಡಿದಾಗ ರತ್ನಾವತಿ ಕಲ್ಯಾಣ, ಮುದ್ದಣ, ಅದನ್ನು ನಮಗೆ ನೋಡುವಾಗ ಪದ್ಯ ಕೇಳುವಾಗ ಇದು ಪೌರಾಣಿಕ ಪ್ರಸಂಗವೇ ಹೌದು ಅಂತ ಅನ್ನಿಸ್ತಿತ್ತು. ಯಾಕೆಂದ್ರೆ ಆ ಪದ್ಯ ರಚನೆಯಲ್ಲಿಯೂ ಹಾಗೆ ಇತ್ತು. ಬಡ ನಡುವಿನ ಜಡೆ ದುಡು ಕೊಡೆ ಪತಿಮುಖಿ, ಹೀಗೆ ಆ ರಚನೆಯೂ ಹಾಗೆ ಇದನ್ನ ಸಾಮಾನ್ಯ ಒಬ್ಬ ಓದಿದ್ರೆ ಅರ್ಥ ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ಪ್ರಸಂಗಗಳು ಹೊಸ ಪ್ರಸಂಗಗಳು ಹೀಗೆ ಬಂದು ಅಲ್ಲಿ ಅವರು ಪದ್ಯ ರಚನೆ, ಕಥಾ ರಚನೆ, ಆಮೇಲೆ ಬರುವ ಸನ್ನಿವೇಶಗಳು ನಾನು ಕೂಡ ನೋಡಿದ್ದೇನೆ. ಎಲ್ಲೋ ಟೆಂಟಿನ ಹಗ್ಗದಿಂದ ಇಳಿದ ಹಾಸ್ಯಗಾರ ಬರ್ತಾನೆ, ಅವನೊಂದು ಗಾಲಿ ಒಳಗಡೆ ತಿರುಗ್ತಾನೆ, ಅಥವಾ ಸರ್ಕಸ್ಸಲ್ಲಿ ಎಲ್ಲ ಮಾಡೋದು ಸರ್ಕಸ್ಸಲ್ಲೇ ಮಾಡಲಿ. ಈ ಹೊಸ ಪ್ರಸಂಗಗಳಲ್ಲಿ ಇನ್ನೆಲ್ಲಿಯೋ ಬೇರೆಲ್ಲಿಯೋ ಬೇರೆ ಬೇರೆ ವೇಷಭೂಷಣಗಳನ್ನು ತೊಟ್ಟು ಮಾಡುವಾಗ ನಮಗೆ ಮೂಲಭೂತವಾದ ಪೌರಾಣಿಕ ಚೌಕಟ್ಟಿನಲ್ಲಿ ಆರಾಧನಾ ಕಲೆಯಲ್ಲಿ ಬಂದ ಯಕ್ಷಗಾನ ವ್ಯಾಪಾರೀಕರಣಕ್ಕೋಸ್ಕರ 180 ಪ್ರದರ್ಶನ ಆಗ್ತದೆ, ಆಮೇಲೆ ವ್ಯಾಪಾರೀಕರಣಗೊಂಡಾದಾಗಲೇ ಅದರ ಎಲ್ಲ ಅನಾಹುತಗಳು ಯಕ್ಷಗಾನಕ್ಕೆ ಬಂದಿದೆ. ಮುಖ್ಯವಾಗಿ ಇದು ಆರಾಧನಾ ಕಲೆ, ಅದಕ್ಕೂ ಮುಖ್ಯವಾಗಿ ಭಾಗವತ ಪ್ರಧಾನ ವ್ಯವಸ್ಥೆ ಆಗಿತ್ತಿದೆ. ಭಾಗವತನೇ ಪ್ರಧಾನ, ಅವನ ಮೊದಲ ವೇಷಧಾರಿ, ಅವ ಸೂತ್ರಧಾರ, ಅವ ಹೇಳಿದ ಹಾಗೆ ಅವನೇ ನಿರ್ದೇಶಕ ನಡೀತಿತ್ತು. ಅದು ಕೆಲವು ಪ್ರಸಿದ್ಧ ನಟರು ಬಂದ ಮೇಲೆ ನಟ ಪ್ರಧಾನ ವ್ಯವಸ್ಥೆ ಆಯಿತು. ಅಲ್ಲಿಂದ ಸಂಪೂರ್ಣ ಅದು ಕುಲಿಗೆಡ್ತಾ ಬಂತು. ಇವರೇನು ಶಬ್ದನ ಉಪಯೋಗಿಸಿದ್ರು ಕುಲಿಗೆಡ್ತಿಕೊಳ್ಳೋದು, ಅದು ಅಲ್ಲಿಂದ ಬಂತು. ಹಾಗಾಗಿ ಅದನ್ನು ಸುಧಾರಿಸಲಿಕ್ಕೆ ಆಗೋದಿಲ್ಲ. ಸಮರ್ಥ ನಿರ್ದೇಶನಕ್ಕೆ ಒಳಪಡಿಸಬೇಕು. ಹಾಗಾದಾಗ ಮಾತ್ರ ಸಾಧ್ಯ ಆಗುತ್ತದೆ. ಈಗ ನೀವು ಹೇಳುವ ಪ್ರಕಾರ ಭಾಗವತನೇ ಸೂತ್ರಧಾರಿ ಅಂತ, ಈಗ ಆ ಕ್ರಮೇಣ ಅದಕ್ಕೆ ಹೋದ್ರೆ ವಾಪಸ್ಸು ಅದರಲ್ಲಿ ಸುಧಾರಣೆ ಕಾಣುತ್ತಾ? ಯೋಗ್ಯತೆ ಇರಬೇಕು, ಭಾಗವತನಲ್ಲಿ ಯೋಗ್ಯತೆ ಇರಬೇಕು. ಈ ಭಾಗವತ ಲಕ್ಷಣ ಉಂಟು. ಭಾಗವತ ಶಬ್ದಕ್ಕೆ ಕೂತ್ಕೊಳ್ಳೋವಲ್ಲ, ಹಾಡವಲ್ಲ. ಅವನು ಇಡೀ ಒಂದು ಸಮೂಹದವನ್ನ ಕಂಟ್ರೋಲ್ ಮಾಡಬೇಕು. ಅವನಿಗೆ ಅದರಲ್ಲಿ ಆಳವಾದ ತಿಳುವಳಿಕೆ ಮತ್ತೆ ಅರ್ಹತೆ ಇರಬೇಕು. ಯಾವ ಸಂದರ್ಭ ಈಗ ನೀವು ನೋಡಿ, 100 ಮಾಗದನನ್ನ ನೋಡಿ 101 ನೀವು ನೋಡಿದ್ರು ಮತ್ತೆ ಏನೋ ಹೊಸ್ತು ಅಂತ ಅನ್ನಿಸ್ತದೆ. ಗದಾ ಇದ್ದುದು ಕೌರವನನ್ನು ಎಷ್ಟು ಜನ ನೋಡಲಿಲ್ಲ, ಎಷ್ಟು ಕಲಾವಿದರದ್ದು. ಆದರೆ ಈ ಹೊಸ ಪ್ರಸಂಗಗಳನ್ನು ಒಂದು ದಿವಸ ನೋಡಿ ಬರ್ಬೋದು, ಆದರೆ ಅದು ಮನಸ್ಸಿನಲ್ಲಿ ಉಳಿಯುವುದಿಲ್ಲ, ಸಮಾಜಕ್ಕೆ ಶಿಕ್ಷಣವನ್ನು ಕೊಡುವುದಿಲ್ಲ. ಅದರಲ್ಲಿ ಯಾವ ಉದ್ದೇಶ ಇದೆ, ಏನು ಅದರಿಂದ ನಮಗೆ ಸಮಾಜಕ್ಕೆ ತಿಳುವಳಿಕೆ ಸಿಗ್ತದೆ. ಆ ಲೆಕ್ಕದಲ್ಲಿ ಹೊಸ ಪ್ರಸಂಗಗಳು ಇಲ್ಲಿ ನಮಗೆ ವೃತ್ತಿ ಮತ್ತು ಹವ್ಯಾಸ ಇಟ್ಕೊಂಡಾಗ ಇಲ್ಲಿ ಕೆಲವು ಹರಿಕೆ ಮೇಳಗಳದ್ದು ಒಂದು ಥರ ಆದರೆ, ವೃತ್ತಿ ಮೇಳಗಳದ್ದು ಇನ್ನೊಂದು ಥರ ಆದರೆ, ಇನ್ನು ಹವ್ಯಾಸಿ ಕಲಾವಿದರದ್ದು ಇನ್ನೊಂದು ಥರ ಆದರೆ, ಆವಾಗ ಈ ಪೌರಾಣಿಕ ಬೇಕೋ ಬೇಡವಾ ಅಥವಾ ಹೊಸ ಪ್ರಸಂಗ ಬೇಕೋ ಬೇಡವಾ ಎನ್ನುವುದಕ್ಕೆ ಕೂಡಲೇ ಉತ್ತರ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಮುಖ್ಯ ಸಂಗತಿ ಏನಂದ್ರೆ, ಈ ಯಕ್ಷಗಾನ ಹಾಡುಗಾರಿಕೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ದಕ್ಷಿಣಾದಿ ಸಂಗೀತಕ್ಕೆ ಬದ್ಧವಾದದ್ದು. ಅಲ್ಲಿ ರಾಗಗಳಿರುವುದಲ್ಲ ದಕ್ಷಿಣಾದಿನೇ, ದಕ್ಷಿಣಾದಿ ಸಂಗೀತ. ಯಾವುದೇ ಸಂಗೀತಕ್ಕೂ ಒಂದು ನೆನಪಿಟ್ಟುಕೊಳ್ಳಿ, ಕರ್ನಾಟಕ ಸಂಗೀತ ಇದೆಯಲ್ಲ, ಎಲ್ಲಾ ನೃತ್ಯ ಪ್ರಕಾರಗಳು ಈ ದೇಶದಲ್ಲಿ ಇದ್ದದ್ದು ಕರ್ನಾಟಕ ಸಂಗೀತದಲ್ಲೇ. ಎಲ್ಲಿದೆ ಹಿಂದೂಸ್ತಾನಿ ಸಂಗೀತದಲ್ಲಿ ಕಥಕ್ ಹೇಳೋದು ಒಂದು ಉತ್ತರದಲ್ಲಿ ಇದೆಯಂತೆ, ನಾನು ನೋಡಲಿಲ್ಲ ಅದನ್ನ. ಅದೊಂದು ಹಿಂದೂಸ್ತಾನಿ ಸಂಗೀತ ಅಂತ ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿ ಏನಾಯ್ತು ಕೇಳಿದ್ರೆ, ಹಿಂದೂಸ್ತಾನಿ ಸಂಗೀತ ಪ್ರವೇಶ ಆಗಿ ಅವರು ಹೇಳಿದ್ರಲ್ಲ, ಆಲಾಪನೆಗಳು ಅತಿಯಾಗಿ ಭಾವ ರಸ ಎರಡೂ ನಾಶ ಆಗ್ತಾ ಇದೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಆಲಾಪನೆ ಇದೆ, ಇಲ್ಲ ಅಂತಲ್ಲ, ಇದೆ, ಇಷ್ಟಿಲ್ಲ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೂ ಈಗ ನಾವು ಸಾಹಿತ್ಯ, ಕೆಲವೊಮ್ಮೆ ಸಾಹಿತ್ಯ ಇದು ಶ್ರೀ ಚಾಮುಂಡೇಶ್ವರಿ ಅದರಲ್ಲಿ ಕೂಡಲಿ ಬಿಲಹರಿ ರಾಗದಲ್ಲಿ ಹಾಡುವಾಗ್ಲೂ ಅಲ್ಲೆಲ್ಲೋ ಒಂದು ಕಡೆ ಅಭಾಸ ಆಗಿದ್ದಿದೆ ಕೆಲವರು ಹಾಡುವಾಗ. ಅವ್ರ ದೌರ್ಬಲ್ಯ. ಈ ಮಾಧವ ಮಧುಸು ದನ ಕಾಯೋ ದೇವ ಅಂತ ಸಾಹಿತ್ಯ ಲೋಪ ಮಾಡಿದ್ರೆ ಅದು ಕ್ಷೇತ್ರದ ತಪ್ಪಲ್ಲ, ಭಾಗವತನಿಗೆ ಆ ಶಕ್ತಿ ಇರಬೇಕು. ಭಾಗವತನಾದವನಿಗೆ ಬಹಳ ಮುಖ್ಯವಾದ ಸಂಗತಿ ಅದು, ಅವನೇ ಮುಖ್ಯ ಅಲ್ಲಿ. ಆ ಎಲ್ಲಾ ಕಲಾವಿದರನ್ನು ಆಳುವಂತ ಶಕ್ತಿ ಅವನಿಗಿದ್ದ. ಅದು ಒಂದು ಹಂತದವರೆಗೆ ಇದ್ದಿತ್ತು. ಈಗ ಎಸ್ಪೆಷಲಿ ನಾರಾಯಣ ಪುಪ್ಪೂರ್ ಕಾಲದಲ್ಲಿ ಅವರು ಕಲಾವಿದ ಏನಾದರೂ ತಪ್ಪು ಮಾಡಿದರೆ ಅವನಿಗೆ ಮೌಖಿಕವಾಗಿ ಹೇಳುವುದಿಲ್ಲ,
ಆ ಪಾತ್ರಧಾರಿಗಳ ಪಟ್ಟಿ ಇರ್ತದೆ, ಒಂದು ಪುಸ್ತಕ ಇರ್ತದೆ, ಅದರಲ್ಲಿ ಬರೀತಾರೆ ಇಂತಹ ಪಾತ್ರಧಾರಿ ಇಂಥವರು ಇಂಥ ಪಾತ್ರದಲ್ಲಿ ನೀವು ಇಷ್ಟು ಮಾತಾಡಿದ್ದು ಹೆಚ್ಚಾಯಿತು, ಮಾತು ಸ್ವಲ್ಪ ಕಡಿಮೆ ಮಾಡಬೇಕು, ಕುಣಿತ ಜಾಸ್ತಿ ಮಾಡಿ, ಈ ಥರ ನಿರ್ದೇಶನ ಮಾತಿನಲ್ಲಿ ಹೇಳೋದಿಲ್ಲ. ಮಾತಿನಲ್ಲಿ ಹೇಳಿದ್ರೆ ಮತ್ತೆ ಜಗಳ ಆಗ್ತದೆ, ಅವನು ಮಾಡಬೇಕು ನಾಳೆಗಷ್ಟೇ. ಆ ಭಾಗವತನಲ್ಲಿ ಆ ಹಿಡಿತಾ ಇದ್ದಿತ್ತು. ಅದೇ ನಾನು ಇವತ್ತಿನ ದಿವಸ ಇನ್ನೊಬ್ಬರು ಯೋಗ್ಯತಾವಂತ ಸರ್ವ ಸಮರ್ಥ ಆ ಭಾಗವತರಿಗೆ ಕುಣಿತವೂ ಗೊತ್ತುಂಟು, ಮದ್ದಲೆಗೂ ಗೊತ್ತುಂಟು, ಚಂಡೆಗೂ ಗೊತ್ತುಂಟು, ಭಾಗವತಿಗೆ ಗೊತ್ತುಂಟು. ಅವರಲ್ಲಿ ಕೇಳಿದಾಗ ಹೇಳಿದ್ರೆ ಕೇಳುವುದಿಲ್ಲ ಮರ, ಎಂತ ಮಾಡೋದು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರ ಕೈಯಲ್ಲಿ ಸೂತ್ರ ಇಲ್ಲ, ಈಗ ಜಾರಿ ಹೋಗಿದೆ ಅವ್ರ ಕೈಯಿಂದ. ಅಲ್ಲ ಅದೇ ಜಾರಿ ಹೋಗೋ ಕಾರಣ ಏನು ಅಂತ ಅದು ಕಾಲ ಉತ್ತರ ಕೊಡಬೇಕು. ಈಗ ನೀವು ಕೇಳಿದ್ರಿ ಹೊಸ ಪ್ರಸಂಗದ ಬಗ್ಗೆ, ಸಿನಿಮಾವನ್ನು ಯಕ್ಷಗಾನ ಮಾಡಬಹುದಾ ಅಂತ. ಸಿನಿಮಾ ಅಂತಲ್ಲ, ನಾಟಕ ಆಗಲಿ ಕಾದಂಬರಿ ಆಗಲಿ ಅದು ಬಹಳ ಹಿಂದಿನಿಂದಲೂ ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಹೇಗೆ ಬಳಕೆ ಮಾಡಿಕೊಂಡ್ರು? ಪೂರ್ಣ ತಂದು ಈಚೆ ಮಾಡಲಿಲ್ಲ. ಈಗ ಕವಿ ಮುದ್ದಣ್ಣ ಆದರೂ ಯಾವ ಇದ್ರ ರತ್ನಾವಳಿ ಎನ್ನುವ ಹರ್ಷನ ನಾಟಕವೋ ಯಾವುದನ್ನು ಆತ ಮಾಡಿದ್ರು ಅಲ್ಲಿ ಬೇರೆ ಪಾತ್ರಗಳನ್ನು ಆತ ಸೇರಿಸಿದ್ದಾನೆ. ಮತ್ತು ಯಕ್ಷಗಾನೀಯವಾಗಿ ಅದು ಹೇಗೆ ರಚನೆ ಆಯಿತು ಅಂತ ಹೇಳಿದ್ರೆ, ಯಕ್ಷಗಾನಕ್ಕೊಂದು ಪೀಠಿಕಾ ವೇಷ ಅಂತ ಇದೆ, ಅದು ಕಿರೀಟದ ವೇಷ. ಆಮೇಲೆ ಒಂದು ಕಿರಾತನ ವೇಷ ಬರಬೇಕು, ಇನ್ನೊಂದು ಬಣ್ಣದ ವೇಷ ಬರಬೇಕು, ಇನ್ನೊಂದು ಕೇದಗೆ ಮುಂದಲೆ ತೆಂಕಿನಲ್ಲಿ ಪಗಡಿ ಅಂತ ಹೇಳ್ತಾರೆ, ಖಳನಾಯಕ. ಈ ಒಟ್ಟಂದದಲ್ಲಿ ಆ ಎಲ್ಲ ವೇಷಗಳನ್ನು ಸೇರಿಸಿ ಅದನ್ನು ಯಕ್ಷಗಾನದ ಚಿತ್ರಣವನ್ನು ಕೊಟ್ಟು ಒಬ್ಬ ಕವಿ ಆಗಲೇ ನಿರ್ಮಾಣ ಮಾಡ್ತಾ ಇದ್ದ. ಇದು ಹಿಂದೆ. ಈಗ ಅದೇ ರೀತಿಯಲ್ಲಿ ಕಂದಾವರ ರಘುರಾಮ್ ಮಾಸ್ಟ್ರು ಅನ್ನುವರು ಬಹಳ ಬಡಗುತಿಟ್ಟಿನಲ್ಲಿ ಸ್ವಲ್ಪ ಶ್ರೇಷ್ಠ ಪ್ರಸಂಗಕರ್ತರವರು. ಈಗ ನಮ್ಮ ತೆಂಕಿನಲ್ಲಿ ಪೂಂಜರು, ಅಮೃತ ಸೋಮೇಶ್ವರರು, ರಾಘವ ನಂಬಿಯಾರೆಲ್ಲ ಇದ್ದಾರಲ್ಲ, ಆ ರೀತಿಯಲ್ಲಿ ನಮ್ಮ ಕಂದಾವರ ಮಾಸ್ಟ್ರು ಬಹಳ ಒಳ್ಳೆಯ ಪ್ರಸಂಗಕರ್ತರು. ಅವರು ಸಹ ಕಲ್ಯಾಣ ಮಸ್ತು ಎನ್ನುವಂಥ ಒಂದು ಪ್ರಸಂಗವನ್ನು ಬರೆದಿದ್ದಾರೆ. ಅಂದರೆ ಅದು ಮದುವೆ ಅವ್ರು ಹೇಳಿದರು. ನಾನು ಕೇಳಿದೆ, ನೀವು ಹೇಗೆ? ಇಲ್ಲ ಒಂದು ದೃಶ್ಯ ನನಗದು ಇಷ್ಟ ಆಯಿತು, ಅದನ್ನು ಇಟ್ಟುಕೊಂಡು ನಾನು ಇಡೀ ಪ್ರಸಂಗವನ್ನು ಬರೆದಿದ್ದೇನೆ. ಇದು ಅವರ ಒಂದು ಇದು. ಚೆಲುವೆ ಚಿತ್ರಾವತಿ ಅಂತ ಒಂದು ನೀವು ಕಥೆ ಹೇಳಿದ್ರಿ. ಯಾವ ಪೌರಾಣಿಕ ಪ್ರಸಂಗಕ್ಕೆ ಅದರ ಸಂದೇಶ ಕಡಿಮೆ ಆಗಿದೆ? ಒಂದು ವೇಳೆ ಈ ಒಂದು ಸಿನಿಮಾವನ್ನ ಅದೇ ರೀತಿ ತಂದ್ರೆ ಅದು ತುಂಬಾ ದಿನ ನಡೆದೀತಾ? ಇಲ್ಲ, ಯಾವ ಕಾರಣಕ್ಕೂ ಅದೇ ಪ್ರಶ್ನೆ. ಈಗ ನೋಡಿ, ಇವತ್ತಿಗೂ ನೀವು ಚೆಲುವೆ ಚಿತ್ರಾವತಿಯ ಪ್ರಸಂಗ ನೀವು ನೆನೆಸ್ಕೊಳ್ತಾ ಇದ್ದೀರಿ. ಇದೇ ತರ ಇನ್ನೊಂದು 15 ವರ್ಷದ ನಂತರ ಈಗ ಅವರು ಆ ಸ್ಥಾನದಲ್ಲಿ ಬಂದು ಕೂರ್ಬೋದು ಇಲ್ಲಿ. ಅವರು ಇದೇ ರೀತಿ ಹೇಳ್ತಾರ ಅಂದ್ರೆ ವಜ್ರಮಾನಸಿಯೂ ಬಂದಿತ್ತು, ವಜ್ರಮಾನಸಿ ಆ ರೀತಿ ಇತ್ತು, ಆ ಬದಲಾವಣೆ ಇತ್ತು, ಆ ಮಾತು ಬರುತ್ತಾ ಅಂತ? ಅದು ಈಗ ಹೊಸ ಪ್ರಸಂಗಗಳನ್ನೆಲ್ಲ ಯಾರ್ಯಾರು ರಚನೆ ಮಾಡಿ ಕೊಡ್ತಾ ಇಲ್ಲ. ಇದು ನಾವು ಮೊದಲು ಹೇಳಿ ಶಬ್ದಕ್ಕೆ ಬರ್ಬೇಕಾಗುತ್ತೆ. ಪ್ರತಿಭಾವಂತ ಕವಿ ಒಬ್ಬ ಇದ್ರು ಸಾಕಾಗುದಿಲ್ಲ, ಕಲಾವಿದ, ಭಾಗವತ, ಒಟ್ಟು ಮೇಳ, ಅದ್ರ ಮೇಲೆ ಎಲ್ಲ ಡಿಪೆಂಡ್. ಪುನಃ ಬರ್ತೇನೆ, ಒಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ನಂತರ. ಎಸ್ ವೀಕ್ಷಕರೇ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಯಕ್ಷಗಾನದ ಬಗ್ಗೆ. ಯಕ್ಷಗಾನದಲ್ಲಿ ಇರುವಂತಹ ಹಲವಾರು ಅಂದ್ರೆ ಆಗಿರುವಂತಹ ಹಲವಾರು ಬದಲಾವಣೆಗಳು, ಹಾಗೆ ಆಗ್ತಿರುವಂತಹ ಹಲವಾರು ಬದಲಾವಣೆಗಳು ಎಷ್ಟರ ಮಟ್ಟಿಗೆ ಸ್ವಾಗತಾರ್ಹ ಅನ್ನೋದ್ರ ಬಗ್ಗೆ ಎಸ್ ಹೇಳ್ತಾ ಇದ್ರಿ. ಬರ್ತೀನಿ ವಾಪಸ್ ಅಂತಂದೆ, ಅಲ್ಲಿಗೆ ಹೋಗುವ. ಬದಲಾವಣೆಗಳು ಈಗ ಪ್ರೆಸೆಂಟ್ ಪಿಕ್ಚರಿಂದ ಬಂದರೂ ಕೂಡ, ಚಲನಚಿತ್ರಗಳಿಂದ ಬಂದರೂ ಬದಲಾವಣೆ ಅನ್ನೋದು, ಹೊಸ ಪ್ರಸಂಗಗಳು ಅನ್ನೋದು ಮೊದಲಿಂದ ಬಂದಿದೆ. ನಿಮಗೆ ವೀರ ವಜ್ರಾಯು, ಚಕ್ರಚಂಡಿಕೆ, ಬೇರೆ ಅಂತ ಪ್ರಸಂಗಗಳು ಬಂದಿವೆ. ಆಮೇಲೆ ಕವಿರತ್ನ ಕಾಳಿದಾಸ, ಈಗ ಸತಿ ಸುಶೀಲೆ. ಹೌದು, ಈಗ ಜಿ.ಕೆ. ಭಟ್ ಸರ್ ಕೂಡ ಅದನ್ನೇ ಹೇಳಿದ್ದು. ಹೌದು ಬಂದಿದೆ, ಹೌದು, ಆದ್ರೆ ಯಾರು ಬರ್ದಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಬರ್ದದ್ದು ಮತ್ತೆ ಕಲಾವಿದರು ಪ್ರಸ್ತುತಪಡಿಸುವ ರೀತಿಗಳು, ಆ ಆಟವನ್ನು ಅಷ್ಟು ಚಂದ ಮಾಡಿ. ನನಗೆ ಪ್ರಾಮಾಣಿಕವಾಗಿ ಹೇಳಿ, ಈಗ ಈ ಒಂದು ಸಿನಿಮಾವನ್ನ ಹೇಗೆ ಈಗ ತರ್ತಾ ಇದ್ದಾರೆ ಯಕ್ಷಗಾನಕ್ಕೆ, ಅದು ನಿಮಗೆ ಎಲ್ಲರಿಗೂ ನೀವು ಅದಕ್ಕೆ ಒಮ್ಮತ ಸೂಚಿಸ್ತೀರಾ ಹೇಗೆ? ಇಲ್ಲ, ಹೊಸ ಪ್ರಸಂಗದಿಂದಲೂ ಕಲಾವಿದರು ಮಿಂಚಿದವರು ಇದ್ದಾರೆ. ಈಶ್ವರಿ ಪರಮೇಶ್ವರಿ, ಶಿವರಂಗಿ, ಆ ಸಮಯದಲ್ಲಿ ಯುವ ಕಲಾವಿದರು ಒಳ್ಳೆ ಹೆಸರು ಭಾಗವತರು. ಈಗ ನಾಗಶ್ರೀ ಪ್ರಸಂಗದಿಂದ ನಾಗವಲ್ಲಿ ಇದರಲ್ಲಿ ಕಲಾವಿದರು ಕಾಣಿಸಿಕೊಂಡವರಿದ್ದಾರೆ. ಎಸ್, ಇಲ್ಲಿ ಕಲಾವಿದರು ಇದ್ದಾರೆ, ಅವ್ರನ್ನು ಕೇಳೋಣ. ಎಸ್, ನೀವೇನ್ ಹೇಳ್ತೀರಿ ಇಲ್ಲಿರುವವರು? ನಿಮ್ಮ ಒಂದು ನೀವು ಹೇಳಿ, ನಿಮ್ಮ ಒಂದು ಅನಿಸಿಕೆ ಏನು ಇದ್ರ ಬಗ್ಗೆ? ಈಗ ಬದಲಾವಣೆ ಅಂತ ಬಂದಾಗ ನಮಗೆ ಗುರುಗಳು ಶ್ರೀಧರಂದೇವರು ಹೇಳಿಕೊಟ್ಟ ಪ್ರಕಾರ ಒಂದು ಚೌಕಟ್ಟು ಯಕ್ಷಗಾನ ಅಂದರೆ ಮಳೆ ಬರುವ ಸನ್ನಿವೇಶವನ್ನು ಕಲಾವಿದ ಆಸ್ವಾದಿಸಬೇಕಿತ್ತು ಹೊರತು ಮಳೆಯನ್ನು ತರಬಾರ್ದಿತ್ತು. ಆದರೆ ಅದು ಬಂತು, ಯಕ್ಷಗಾನದಲ್ಲಿ ಬಂತು. ಯಾವ ಪ್ರಸಂಗ ಇದು? ಆ ಪ್ರಸಂಗ ಅಮೋಘ ವರ್ಷನ್ ರಪತುಂಗ ಎನ್ನುವ ಪ್ರಸಂಗದಲ್ಲಿ ಒಂದು ಸನ್ನಿವೇಶವನ್ನು ಅಟ್ಟಣಿಗೆಯಲ್ಲಿ ಮಾಡಿ ಮೇಲೆ ಮಳೆ ಬರುವಂಥ ಸನ್ನಿವೇಶವನ್ನು ಮಾಡಿದ್ರು. ಹೇಗೆ ಅಂದರೆ, ಈಗ ಒಂದು ಜಲಕ್ರೀಡೆ ಹೋದರೆ
ಜಲವನ್ನು ಎರಚುವುದನ್ನು ಒಬ್ಬ ಕಲಾವಿದ ನೋಡಿದವನು ಅಥವಾ ಪ್ರೇಕ್ಷಕ ನೋಡಿದವನು ಅವರು ನೀರಾಟ ಆಡ್ತಿದ್ದಾರೆ ಅಂತ ಅಂದ್ಕೊಳ್ಬೇಕೆ ಹೊರತು ಅಲ್ಲಿ ನೀರು ತಂದು ಎರಚುವುದು ಅಲ್ಲ. ಆ ಬದಲಾವಣೆ ಬಂದಿದೆ, ಅದು ಸರಿ ಅಲ್ಲ ಅಂತ ನಾನೊಬ್ಬ ಸಣ್ಣ ಕಲಾವಿದ. ಅಂದ್ರೆ ನಿಮ್ಮ ಪ್ರಕಾರ ಆ ಒಂದು ಅವರ ಒಂದು ಭಾವನೆಯನ್ನ ಅವ್ರಿಗೆ ಹೇಗೆ ವ್ಯಕ್ತಪಡಿಸಿ ಅದ್ರಲ್ಲಿ ಅರ್ಥ ಆಗ್ಬೇಕು ಪ್ರೇಕ್ಷಕರಿಗೆ, ಅದು ಬಿಟ್ಟು ನಿಜವಾದ ನೀರನ್ನೇ ತಂದಲ್ಲಿ ಇದು ಮಾಡೋದು. ಅವ್ರು ಹೇಳ್ತಿರೋದು ಸರಿಯಾದ ವಿಷಯ. ಈಗ ಮಳೆ ಬಂತು ಅಂತಾಗ ಈಗ ಯಾವ ಕಲಾವಿದರಲ್ಲಿ ಯಾವ ಮೇಳದವರಾಗ್ಲಿ ಏನು ಹೊಸ ಪ್ರಯೋಗ ಆಗಲಿ ಅದು ಶುದ್ಧ ಅಪರಾಧವೇ. ನೀರನ್ನ ತೋರಿಸಬೇಕು ಅಂತಿದ್ರೆ, ಜಲಕ್ರೀಡೆಯನ್ನು ಆಡಿಸಬೇಕು ಅಂತಂದ್ರೆ ಆ ಕಲಾವಿದರು ಒಳ್ಳೆ ರೀತಿ ಅಭಿನಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಮ್ಮ ಪ್ರೇಕ್ಷಕರು ಒಪ್ಪಿದ್ದಾರೆ. ನಾವು ಪುರುಷರೆಲ್ಲ ಶ್ರೀವೇಷ ಮಾಡ್ತೇವೆ, ನಮಯಂತಿಯೋ ಸೀತೆಯನ್ನು ಮಾಡ್ತೀವಿ, ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಆ ಪ್ರೇಕ್ಷಕರಿಗೆ ಅವನು ಗಂಡಸು ಹೆಣ್ಣಲ್ಲ, ಅವನು ಗಂಡ ಬಿಟ್ಟೋಗಿಲ್ಲ, ಏನು ಕಷ್ಟ ಆಗುದಿಲ್ಲ ಅಂತ. ಆದರೆ ಸೀತಾ ಪರಿತ್ಯಾಗದ ಸೀತೆ ಮಾಡ್ಕೊಂಡು ನಾವು ಅಳುತ್ತಿರುವಾಗ ನಮ್ಮನ್ನು ನೋಡಿ ಅಂದರೆ ನಮ್ಮ ಭಾವನೆಯನ್ನು ಕಂಡು, ಅಂದರೆ ಒಬ್ಬ ಕಲಾವಿದನ ಭಾವನೆಯನ್ನು ಕಂಡು ಆ ಪ್ರೇಕ್ಷಕರು ಒಪ್ಪಿಕೊಂಡು ಅವರೇ ಬಂದು ಚೌಕಿಯಲ್ಲಿ ಹೇಳ್ತಾರೆ, ಇನ್ಮೇಲೆ ಈ ಪಾತ್ರ ಮಾಡಬೇಡಿಯಪ್ಪ, ನೋಡ್ಲಿಕ್ಕೆ ನಮ್ಗೆ ಸಾಧ್ಯವಾಗ್ತಾ ಇಲ್ಲ. ನಾವೇನು ಅದರಲ್ಲಿ ಅಂದರೆ ಎಷ್ಟೋ ಜನ ಕಲಾವಿದರು ಏನು ವಿಶೇಷವಾದ ನೀನು ತಂದುಕೊಡ್ಲಿಲ್ಲ, ಆದರೆ ಹೊಸತನವನ್ನು ಮೂಡಿಸಿದಾರಲ್ವಾ. ಅಂದರೆ ಪೌರಾಣಿಕವಾಗಿಯೂ ಹೊಸತನವನ್ನು ಮೂಡಿಸುವ ಸಾಮರ್ಥ್ಯ ಎಲ್ಲ ಕಲಾವಿದರಲ್ಲಿ ಬರಬೇಕು, ಇದೆ. ಮತ್ತೆ ಅವ್ರು ಹೇಳಿದಾಗ ನೀರು ತರುವುದು ಅದೆಲ್ಲ ಮಾಡುದು ಅದು ಅತಿರೇಕದ ಮುಂದೆ ನವಿಲು ಕುಣಿಯುತ್ತಿದೆ ಪದ್ಯಕ್ಕೆ ಒಬ್ಬ ಹಿಂದೆ ಗರಿ ಕಟ್ಕೊಂಡ್ ಬಂದು ಅದನ್ನ ಬಿಡಿಸಿ ಮಾಡಿದ್ರು ಆಶ್ಚರ್ಯ ಏನಿಲ್ಲ. ವಿಷಯ ಹೌದು. ಆದ್ರಿಂದ ಬದಲಾವಣೆ ಬೇಕು. ಎಲ್ಲಿಯವರೆಗೆ ಚೌಕ ಎದೆ ಕಟ್ಟಿದ್ದು ರೌಂಡ್ ಎದೆ ಕಟ್ ಆಯ್ತು, ಒಪ್ಪಿಕೊಳ್ಳುವ. ಆಯ್ತು, ಮುಳ್ಳಿನ ಭುಜಕೀರ್ತಿ ಇರುವುದು, ಆ ಮುಳ್ಳನ್ನ ಕಟ್ ಮಾಡಿದ್ರು, ಅದು ಒಪ್ಪಿಕೊಳ್ಳುವ. ಒಬ್ಬ ಕಲಾವಿದ ಕಷೆ ಕಟ್ಟಬೇಕಾದ್ರೆ 10 ನಿಮಿಷಗಳ ಕಾಲಾವಕಾಶ ಬೇಕಿತ್ತು. ಈಗ ಹೇಗಾಗಿದೆ, ನಾರ್ಮಲ್ ಪ್ಯಾಂಟ್ ಆಗಿದೆ, ಅದು ಎತ್ತು ಹಾಕೊಂಡಾಯ್ತು, ಹಗ್ಗ ಕಟ್ಟಿಕೊಂಡ್ರೆ ಮುಗಿದೋಯ್ತು. ಅದಕ್ಕೆ ಆ ಕೆಲಸ ಸುಲಭವಾಯಿತೆ ಹೊರತು ಆ ವೇಷದ ಅಂದ ಚಂದ ಅದರಲ್ಲಿ ಹೆಚ್ಚಾಯ್ತದೆ ಅಂತ ಭಾವಿಸಿದ್ರೆ ಖಂಡಿತ ತಪ್ಪು ಅಲ್ಲ. ಅದು ಬಹುಶಃ ಕೆಲಸ ಸುಲಭ ಆಗ್ಲಿಕ್ಕೆ ಮಾಡಿದ್ದು. ನೀವು ಹೇಳಿ. ಸಿನಿಮಾ ನೋಡಿ ಖುಷಿ ಪಡುವವರಿಗೆ ಸಿನಿಮಾ ಉಂಟು, ನಾಟಕ ನೋಡಿ ಖುಷಿ ಪಡುವವರಿಗೆ ನಾಟಕ ಉಂಟು, ದೊಂಬರಾಟ ನೋಡುವವರಿಗೆ ದೊಂಬರಾಟ ಉಂಟು, ಕ್ಯಾಬ್ರೆ ನೋಡುವವರಿಗೆ ಕ್ಯಾಬ್ರೆ ಉಂಟು, ಕಥಕ್ ನೋಡುವವರಿಗೆ ಕಥಕ್ ಉಂಟು, ಸಂಗೀತಕ್ಕೆ ಸಂಗೀತ ಉಂಟು. ಯಕ್ಷಗಾನಕ್ಕೆ ಯಾಕೆ ಎಲ್ಲವುದು ಬರಬೇಕು? ಯಕ್ಷಗಾನ ಯಕ್ಷಗಾನವಾಗಿಯೇ ಇರಬೇಕು. ಯಕ್ಷಗಾನ ನಾವು ಈಗ ಒಂದು ಯಕ್ಷಗಾನ ಕಥೆಯನ್ನು ಆಡಿ ತೋರಿಸ್ಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಅಲ್ಲಿ ಮುಂದೆ ಕೂತ ಪ್ರೇಕ್ಷಕರಿಗೆ ರಾಮಾಯಣದ್ದೋ ಮಹಾಭಾರತದ್ದೋ ಭಾಗವತದ್ದೋ ಕಥೆಯನ್ನು ಆಡಿ ತೋರಿಸುವಾಗ ಅವರಿಗೆ ಕತೆ ಹೀಗುಂಟು ಅಂತ ಅವರಿಗೆ ಕಲ್ಪನೆಯನ್ನು ಕೊಡಬೇಕು. ಕಲಾವಿದ ಅದನ್ನು ಕೊಡಬೇಕು. ನಾವು ಯಕ್ಷಗಾನದಲ್ಲಿ ಈಗಿನ ಮಕ್ಕಳಿಗೆ ಬಿಡಿ, ಈಗಿನ ಮಕ್ಕಳು ಬರೀ ಸಿನಿಮಾವನ್ನೇ ನೋಡುವುದು, ಯಕ್ಷಗಾನ ನೋಡುವುದಿಲ್ಲ, ಪೌರಾಣಿಕ ಕಥೆಗಳನ್ನ ಅವರಂತೂ ಓದುವುದಿಲ್ಲ. ಬಾಹುಬಲಿಯನ್ನ ಒಂದು ಮಗು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ದು, ಬಾಹುಬಲಿ ಅಂತ ನೋಡಿ ಖುಷಿ ಪಟ್ಟದ್ದು, ಅದೇ ಮಗು ಯಕ್ಷಗಾನ ಇದೆಯಂತೆ, ಅದು ಬಾಹುಬಲಿ ಅಂತ. ಅಮ್ಮ ಸಿನಿಮಾವೇ ಚಂದ ಇದೆ ಅಂತ ಹೇಳ್ತದೆ. ಅದು ಅಮ್ಮ ಸಿನಿಮಾವೇ ಚಂದ ಇದೆ ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ, ಅದು ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಅಲ್ಲ, ನನ್ನ ಸ್ವಂತದ ಅನಿಸಿಕೆ ಇದು. ಪ್ರತಿಯೊಂದು ಕಲೆಯು ಪ್ರತಿಯೊಂದು ಸಪರೇಟ್ ಉಂಟಲ್ಲ, ಹೊಸ ಹುಡುಗರು ಅನ್ನುವಾಗ ನನಗೆ ಇವರ ಮುಖ ಕಾಣಿಸ್ತೀವಿ. ನೀವೇನ್ ಹೇಳ್ತೀರಿ? ನೀವೊಬ್ಬ ಕಲಾವಿದ್ರು. ಈಗ ಎಲ್ಲರೂ ಚೇಂಜ್ ಏನು ಕೇಳ್ತಾ ಇದ್ದಾರೋ ಎಲ್ಲ, ಅಂದರೆ ನಾವು ಕಲಾವಿದ್ರನ್ನ ಕೇಳಿದರೆ ಅವರೆಲ್ಲ ಹೇಳೋದು ಪ್ರೇಕ್ಷಕರಿಗೆ ಬೇಕು, ಇದು ಪ್ರೇಕ್ಷಕರು ನಾವು ತಲೆ ಮುಟ್ಟಿದ್ರೆ ಚಪ್ಪಾಳೆ ತಟ್ತಾರೆ, ಅದಕ್ಕಾಗಿ ನಾವು ಮಾಡ್ತೀವಿ ಅಂತ. ಅಲ್ಲ, ಅದು ಅಂದ್ರೆ ಅದನ್ನ ಡಿಸೈಡ್ ಅವರಿಗೆ ಗೊಂದಲ ಆಗ್ತಿದೆ. ಪ್ರೇಕ್ಷಕ ಒಬ್ಬ, ಅದು ಬಹುಶಃ ಯಕ್ಷಗಾನದಲ್ಲಿ ಅಂತಲ್ಲ, ಯಾವುದೇ ಒಂದು ಸಿನಿಮಾದಲ್ಲಿ ಕೂಡ ಪ್ರೇಕ್ಷಕ ಕೇಳ್ತಾನೆ ಅದಕ್ಕೆ ಮಾಡ್ತೀವಿ ಅಂತ. ಆದ್ರೆ ನಿಜವಾಗಿಯೂ ಪ್ರೇಕ್ಷಕ ಒಬ್ಬ ಬಂದು ಕೇಳ್ತಾನೆ ಅನ್ನೋದು ಪ್ರಶ್ನೆ. ಅಲ್ಲ, ಹೌದು, ಒಪ್ಪಿದ್ದಾರೆ ಅವರು. ಆಗ ಅವ್ರಿಗೇನು ಅಂದ್ರೆ ಅದನ್ನ ಡಿಸೈಡ್ ಮಾಡೋರು ಯಾರು ಅಂತ ಬೇಕಲ್ವಾ? ಅಂದ್ರೆ ಪ್ರೇಕ್ಷಕರು ಡಿಸೈಡ್ ಮಾಡೋದ ಅಥವಾ ಚೌಕಟ್ಟನ್ನು ಮೀರದೆ ಇರೋರು ಯಾರು? ನೀವೇನ್ ಹೇಳ್ತೀರಿ ಸರ್? ಮತದಾನ ಸಿನಿಮಾ ಮಾಡಬೇಕಿದ್ರೆ ಭೈರಪ್ಪ ಅವರು ಒಂದು ಮಾತನ್ನ ಹೇಳಿದ್ರಂತೆ, ಜನರ ಅಭಿರುಚಿ ಕೆಳಮಟ್ಟದಲ್ಲಿದೆ ಅಂತ ಹೇಳಿ ಅವರ ಮಟ್ಟದಲ್ಲಿ ನೀವು ಸಿನಿಮಾವನ್ನು ಮಾಡಬೇಡಿ. ಆ ಸಿನಿಮಾ ನೋಡಿದ ಪ್ರೇಕ್ಷಕರು ಅವರು ಉತ್ಕರ್ಷ ಆಗಬೇಕು, ಬೆಳವಣಿಗೆ ಆಗಬೇಕು. ಯೇಸು ಕ್ರಿಸ್ತ ಮಹಾತ್ಮೆ ಅನ್ನುವಂಥ ಒಂದು ಪ್ರಸಂಗ ಕೂಡ ಇತ್ತೀಚೆಗೆ ಬಂತು. ಅದು ಸುಮಾರು ಒಂದು 70ನೇ ಇಸ್ವಿಯಲ್ಲಿ ಬಹುಶಃ ಮುಳಿಯ ಕೇಶವಯ್ಯ ಅವರು ಬರೆದಾಗಿತ್ತು, ಮತ್ತೆ 80ರ ದಶಕದಲ್ಲಿ ಅದು ಪ್ರದರ್ಶನವೂ ಆಗಿತ್ತು.
ನಂತರ ಈಗ ಪುನಃ ಪ್ರದರ್ಶನ ಆಯ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ 30 ವರ್ಷಗಳಿಂದ ಯೇಸು ಕ್ರಿಸ್ತ ಬಂದು ಹೋಗ್ಬಿಟ್ಟಿತ್ತು, ಈ ಪುನಃ ಹೊಸದಾಗಿ ಬಂದಿದೆ. ಜನ ಅದನ್ನ ಬೇಕಾದ್ರೆ ಇಟ್ಕೊಳ್ತಾರೆ. ನಾವು ಹೊಸತನ್ನು ವಿರೋಧ ಮಾಡಬಾರ್ದು. ಯಾಕೆ ಅಂದ್ರೆ ನಾವು ನಿತ್ಯವೂ ಪ್ರತಿನಿತ್ಯ ದೇವ್ರ ಪೂಜೆ ಮಾಡೋದಾದ್ರೂ ಹೊಸ ನೀರು, ಹೊಸ ಗಂಧ, ಹೊಸ ಹೂವು, ಹೊಸ ಮಂತ್ರವೇ ಬೇಕು. ಸೂಕ್ತೇನ ವಚಸ ನವೇನ ಅಂತಲೇ ಶ್ರುತಿ ಹೇಳ್ತದೆ. ನಾವು ಹಳೆ ಹೂವನ್ನು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ತುಳಸಿ ಎಲ್ಲಿ ದೂರ 2 ದಿವಸಕ್ಕೆ ಬರ್ತದೆ, ತುಳಸಿ 8 ದಿವಸಕ್ಕೆ ಬರ್ತದೆ, ಪತ್ರೆ 15 ದಿವಸ ಆಗ್ತದೆ. ಬಿಟ್ಟರೆ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಆದ್ರೆ ದತ್ತೂರಿ ಹೂವನ್ನು ತಂದು ದೇವರಿಗೆ ಹಾಕ್ಲಿಕ್ಕೆ ಬರೋದಿಲ್ಲಲ್ಲ. ಹಾಗೆ ಯಕ್ಷಗಾನವನ್ನ ಸರಿಯಾಗಿ ನೋಡ್ಕೊಳ್ಳಿ. ಯಕ್ಷಗಾನದ ಮಟ್ಟಿನೊಳಗೆ ಕಲಾಭಿಮಾನಿಯಾಗಿ ಕಲಾವಸ್ತು ಇರಬೇಕು ಹೊರತು ಧರ್ಮಾಭಿಮಾನಿಯಾಗಿ ನಾವು ಮಾಡಬೇಕು ಅಂತ ಇಲ್ಲ. ಯೇಸು ಕ್ರಿಸ್ತ ಮಹಾತ್ಮೆಯ ಉದ್ದೇಶ ಏನು ಎನ್ನುವುದು ಬಹಳ ಮುಖ್ಯ. ಈಗ ಇಲ್ಲಿ ಕಲೆಯ ಸೀಮೋಲ್ಲಂಘನವನ್ನು ಮಾಡೋದು ಅಂದ್ರೆ ಯಕ್ಷಗಾನ ಕಲೆಯ ಸೀಮೋಲ್ಲಂಘನೆಯನ್ನು ಮಾಡುವ ಸದುದ್ದೇಶ ಸಂಘಟಕರಿಗೆ ಅಥವಾ ಅವರಿಗೆ ಇದೆ ಅಂತಾದರೆ ಯೇಸು ಕ್ರಿಸ್ತ ಮಹಾತ್ಮೆಯನ್ನು ಮಾಡಿದ್ರಿಂದ ಯಕ್ಷಗಾನ ಸೀಮೋಲ್ಲಂಘನೆ ಆಗ್ತದೆ. ಆದರೆ ಇಲ್ಲಿ ಅವರ ಸಂಕಲ್ಪ ಏನು? ಉದಾಹರಣೆಗೆ ನಾನು ಬಸವೇಶ್ವರ ಚರಿತ್ರೆ ಮಾಡಿದವಾಗ 200 ಚಿಲ್ಲರೆ ಪ್ರಯೋಗ ಮಾಡಿದವಾಗ ಈ ಲಿಂಗಾಯತ ಮಠಗಳಲ್ಲಿಯೇ ಹೆಚ್ಚಾದದ್ದು. ಬಹುಶಃ ಇಲ್ಲಿರುವವರು ಯಾರು ಬಸವೇಶ್ವರನ ಪಾತ್ರವನ್ನ ಅಥವಾ ಕಥೆಯನ್ನು ನೋಡಿದಾರೋ ಇಲ್ವೋ ಬೇರೆ ವಿಷಯ. ಆದರೆ ಈ ಸೀಮೋಲ್ಲಂಘನೆಯನ್ನು ಮಾಡುವಾಗ ನಮ್ಮ ಉದ್ದೇಶ ಯಕ್ಷಗಾನದ ಸೀಮೋಲ್ಲಂಘನೆಯೂ ಆಗಬೇಕು. ಈಗ ನಾವು ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅಲ್ಲ. ಈಗ ನೀವು ಹೇಳಿದ್ರಲ್ಲ ಯಾವುದೋ ಮಕ್ಕಳಿಗೆ ಬಾಹುಬಲಿ ಹೀಗೆ ಅಂತ, ಅದು ಯಕ್ಷಗಾನದಲ್ಲಿ ಹೇಗೆ ಅಂತ ಆಗೋದಿದ್ರೆ ಯಕ್ಷಗಾನ ರಂಗಭೂಮಿ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲ. 4 ಕಂಬದ ಒಳಗಡೆ ಇದರ ಉದ್ದೇಶಗಳು ತುಂಬಾ ಇದ್ದಾವೆ, ವ್ಯಾಪಕ ಇದ್ದಾವೆ. ಸೆಳಿಬೇಕು ಅಂದ್ರೆ ಅಲ್ಲಿ ಪ್ರಶ್ನೆ ಬರೋದಷ್ಟೇ. ಸೆಳೆಯುವಾಗ ಯಕ್ಷಗಾನವೇ ಸೆಳೀತದೆ, ಯಕ್ಷಗಾನವೇ ಸೆಳೀತದೆ. ಈಗ ಅವ್ರು ಹೇಳಿದಾಗೆ ಈಗ ಈ ಮನುಷ್ಯ ಶಶಾಂಕ್ ಚಿಕ್ಕವನಿರುವಾಗ ಅಭಿಮನ್ಯು ಮಾಡ್ತಿದ್ದ. ಶಶಾಂಕನ ಅಭಿಮನ್ಯುವನ್ನು ನೋಡ್ಲಿಕ್ಕೆ ಎಲ್ಲ ನಾವು ಕೂಡ ಹೋಗ್ತಿದ್ವಿ. ನಾನು ದ್ರೋಣನ ಮಾಡಿ ಅವನನ್ನು ನೋಡ್ತಾ ಕುತ್ಕೋತಿದ್ದೆ. ಅದು ಸೆಳೆತ. ಅದಕ್ಕೆ ಶಶಾಂಕನಿಗೆ ಅಭಿಮನ್ಯು ಅವನು ಮಾಡಬೇಕು. ಇಲ್ಲಿ ನಾವು ಒಂದಷ್ಟು ನಿತ್ಯ ಬದಲಾವಣೆಗಳು ಅವು ಇವು ಚರ್ಚೆಯನ್ನು ಮಾಡಬಹುದು. ಇದಕ್ಕೆ ಬೆಕ್ಕಿ ಗಂಟೆ ಯಾರು ಕಟ್ಟಬೇಕು ಅನ್ನೋದು ದೊಡ್ಡ ಸಮಸ್ಯೆ. ಚೇಂಜ್ ಬೇಕು ಅಂದ್ರು ಬೇಡ ಅಂದ್ರು ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರವ್ರು ತಿಳ್ಕೊಂಡಂಗೆ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ಉಳಿಯುವುದು ಬಿಡಿಯುವುದು ಪ್ರೇಕ್ಷಕ ಪ್ರಭು. ಬೇಕಾದ್ರೆ ಅವನು ಸ್ವೀಕರಿಸ್ತಾನೆ, ಇಲ್ಲದೆ ಇದ್ರೆ ಆ ಕಡೆ ತಲೆ ಹಾಕೋದಿಲ್ಲ. ನಾನು ಮೊದಲೇ ಹೇಳಿದ್ದು ಅಕ್ಕಿಯದೇಯ ಯಾವುದು ಸಾಕಷ್ಟು ಡೇರೆ ಮೇಳಗಳು ಬಿದ್ದು ಹೋಗಿದೆ ಅಂದ್ರೆ ಪ್ರೇಕ್ಷಕರು ತಗೊಳ್ಳಿಲ್ಲ ಅದನ್ನ ಅಂತೇಳಿ. ಸೊ ಬದಲಾವಣೆ ಬೇಕು, ಯಾವುದು ಬೇಕು, ಎಷ್ಟು ಬೇಕು ಅನ್ನೋದನ್ನು ನಾವು ನಮ್ಮ ಕಲಿತ ವಿದ್ಯೆಯ ಅದರ ಸಂಸ್ಕಾರದಿಂದ ಆತ್ಮಪೂರ್ವಕವಾಗಿ ಸ್ವೀಕರಿಸಬೇಕು ಮತ್ತು ಮಾಡಬೇಕು ಅದನ್ನು. ಈ ಯಕ್ಷಗಾನೀಯವಾಗಿ ಯೋಚಿಸುವಂತಹ ವ್ಯಕ್ತಿ ಪ್ರಸಂಗ ಬರೀಬೇಕು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೋ ಒಬ್ಬರು ಕತೆ ಕೊಟ್ಟು ಇನ್ನೊಬ್ಬರು ಪ್ರಸಂಗ ಬರೆದು ಮತ್ತಾರೋ ತಂದು ಕೊಟ್ಟು ಹೀಗೆಲ್ಲ ಕೆಲವು ಗೊಂದಲಗಳೆಲ್ಲ ಇದ್ದಾವೆ. ಮತ್ತು ಸಿನಿಮಾವೇ ಆಗಲಿ, ನಾಟಕವೇ ಆಗಲಿ, ಕಾದಂಬರಿಯೇ ಆಗಲಿ, ಅದರಲ್ಲಿ ಒಳ್ಳೆ ವಿಷಯವನ್ನು ಗ್ರಹಿಸಿ ಯಕ್ಷಗಾನೀಯವಾಗಿ, ಅದೇ ರತ್ನಾವತಿ ಕಲ್ಯಾಣದ ಉದಾಹರಣೆ ನಾವು ಕೊಟ್ಟ ಹಾಗೆ ಅಂಥ ಪ್ರಸಂಗಗಳ ರಚನೆ ಮಾಡಿದರೆ ಅದಕ್ಕೇನು ಯಕ್ಷಗಾನದಿಂದ ಅಂಥ ದೋಷಗಳೇನು ಬರೋದಿಲ್ಲ. ಉದಾಹರಣೆ ಚೆಲುವೆ ಚಿತ್ರಾವತಿ, ಶ್ರೀದೇವಿ, ಯಾವುದೇ ಅಂಥ ಪ್ರಸಂಗಗಳು ಬರಬೇಕು. ಹಾಗೆ ಬಂದಾಗ ಆವಾಗ ವ್ಯವಸಾಯಿ ಮೇಳಗಳು ಬದುಕಿದ್ದೇ ಅದರಲ್ಲಿ. ಪೌರಾಣಿಕ ಪ್ರಸಂಗ ಮಾಡಿದಾಗ ಸ್ವಲ್ಪ ಕಷ್ಟ ಆಗಿತ್ತು. ಈಗ ನಾವು ಅದೆಷ್ಟೋ ನೋಡ್ತಾ ಇದ್ದೀವಿ, ಅನಿವಾರ್ಯವಾಗಿ ಪೌರಾಣಿಕ ಪ್ರಸಂಗ ಅಂತ ಅವರು ಒಪ್ಪಿಕೊಂಡ್ರು ಟಿಕೆಟಿನ ಆಟಗಳಲ್ಲಿ ಇಂಥದ್ರಲ್ಲಿ. ಅದೇ ಬೇರೆ ಉಳಿದ ದೊಡ್ಡ ದೊಡ್ಡ ಮೇಳಗಳಿಗೆ ಏನಾಗುತ್ತೆ, ಹರಕೆ ಆಟಗಳಂತೂ ಸಿಗ್ತದೆ, ಇದು ಸಿಗುವುದಿಲ್ಲ. ಈ ಭರತಖಂಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಕ್ಷಗಾನ ಕಲೆ ಇರುವ ತನಕ ಯಾವುದು ಚ್ಯುತಿ ಆಗುವುದಿಲ್ಲ. ಯಾರು ಎಷ್ಟೇ ಪ್ರಯತ್ನ ಪಡಲಿ, ಹಿಂದೆ ದೊಡ್ಡ ಕಲಾವಿದರು ಇದ್ರು, ಅಲ್ಲಿ ಅವ್ರು ಮಾತ್ರ ಒಳ್ಳೆ ರೀತಿ ಬೆಳೆಸ್ಕೊಂಡು ಬಂದರು. ಆಮೇಲೆ ಬಂದರು ಬೇರೆ ಕಲಾವಿದರು. ಈಗ ನಾವಿದ್ದೇವೆ, ಮುಂದಿನ ತಲೆಮಾರು ಬರ್ತಾ ಇದೆ. ಯಾರು ನಮ್ಮಿಂದ ಉಳಿಯಿತು ಅಂತ ಮಾತ್ರ ಅದು ಶುದ್ಧ ತಪ್ಪಾಗ್ತದೆ. ಕಲೆಯನ್ನ ಪ್ರೀತಿಸ್ತಾ ಇದ್ದೀರಿ. ಸೊ ಯಕ್ಷಗಾನ ಕಲೆಯ ಪ್ರೀತಿ ಹಾಗೆ ನಮ್ಮ ಪ್ರೀತಿಗೆ ಓಗೊಟ್ಟು ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ಅಖಾಡ ಕಾರ್ಯಕ್ರಮ ಆಗಿತ್ತು. ಯಕ್ಷಗಾನ ಕಲೆ ಅನ್ನುವಂಥದ್ದು ಹೌದು ಸಂಪೂರ್ಣ ಕಲೆ. ಅಲ್ಲಿ ಬಹಳಷ್ಟು ವರ್ಷಗಳಿಂದ ಸಾವಿರಾರು ಜನ ಕಲಾವಿದರು ಆ ಒಂದು ಕಲೆಗೆ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಸೊ ಬದಲಾವಣೆಗಳು ಅಪೇಕ್ಷಿಸದಿದ್ರೂ ಬರ್ತಾನೆ ಇರುತ್ತವೆ. ಆದರೆ ಅದನ್ನ ಅಂತಿಮವಾಗಿ ಪ್ರೇಕ್ಷಕ ಮಹಾಶಯ ಅದನ್ನು ಒಪ್ಪಿಕೊಳ್ತಾನೋ ಬಿಡ್ತಾನೋ ಅದು ಅವನಿಗೆ ಬಿಟ್ಟದ್ದು ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತಿನ ಅಖಾಡ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಶಿಷ್ಟ ಟಾಪಿಕ್ ಜೊತೆ ನಾನು ನಿಮ್ಮ ಅಪರ್ಣಾ ರಾವ್ ನಿಮ್ಮ ಮುಂದೆ. ಅಂಟಿಲ್ ದೆನ್ ನೋಡ್ತಾ ಇರಿ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.